15ನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಮ್ಮೆಲ್ಲರ ಪ್ರೀತಿಯ ಗುರುಮಾತೆ ಆಗಿರುವಂತಹ ಗುರುಗಳಾಗಿರುವಂತಹ ಶ್ರೀದೇವಿ ಅಮ್ಮನಿಗೆ ಎಲ್ಲರ ಪರವಾಗಿ ಇವತ್ತಿನ ಸೆಷನ್ಗೆ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಹಾಗೇನೆ ನಿನ್ನೆ ಸಾಕಷ್ಟು ಜನ ಕ್ಲಾಸು ನಿಮ್ಗೆ ತಗೊಂಡಿದ್ರು, ಶ್ರೀದೇವಿ ಅಮ್ಮ ಅಟೆಂಡ್ ಮಾಡಿದಿರಿ ಅಂತ ಅನ್ಕೊಂಡಿದೀವಿ. ಯಾರಾದ್ರೂ ಅಟೆಂಡ್ ಮಾಡಿಲ್ಲ ಅಂದ್ರೆ ಗ್ರೂಪ್ ಅಲ್ಲಿ ಅದನ್ನ ಲಿಂಕ್ ಕಳಿಸಿದೀವಿ, ನೀವು ಅದನ್ನ ಮರಿದೇನೆ ಎಲ್ಲರೂ ಕೂಡ ಆ ಸೆಷನ್ ನ ನೋಡಿ ಅಂತ ಹೇಳ್ತಾ ಶ್ರೀದೇವಿ ಅಮ್ಮ ನಿಮ್ಗೆ ಸ್ವಾಗತ, ಸುಸ್ವಾಗತ. ಎಸ್. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇದೀಗ ಇವತ್ತಿನ ಒಂದಿಷ್ಟು ವಿಶೇಷವಾಗಿರುವಂತ ಕ್ಲಾಸ್ ಕಡೆಗೆ ನಾವು ಹೋಗೋಣ. ಇವತ್ತಿಗೆ 15 ದಿನಗಳು ಮುಗೀತು. ನಮ್ಮ ಕಮಿಟ್ಮೆಂಟ್ ಏನಿತ್ತು 15 ದಿನದ ಕೋರ್ಸು, ಆದ್ರೆ ಇನ್ನೂ ಪಿಕ್ಚರ್ ಅಭಿ ಬಾಕಿ ಹೈ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾಳೆಯಿಂದ ನಿಮ್ಮ ಸಿಂಬಲ್ಸ್ ಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಲ್ರಿಗೂ ಹೇಳೋದು ಏನು ಅಂದ್ರ, ಯಾರಾದ್ರೂ ಈ ರೆಕಾರ್ಡಿಂಗ್ ಅನ್ನ ನೋಡ್ತಾ ಇರೋರು, ಕೆಲವೊಂದ್ಸಲ ಬರೀ ರೆಕಾರ್ಡಿಂಗ್ ಅನ್ನ ನೋಡೋರಿಗೆ ಹೇಳೋದೇನು ಅಂದ್ರ, ನೀವ್ ಎಷ್ಟು ಸಿಂಬಲ್ಸ್ ಗಳನ್ನ ಲೈವ್ ನಲ್ಲಿ ಕಲಿತೀರಿ ನೋಡ್ರಿ, ಅಷ್ಟಷ್ಟು ನೀವು ಪರ್ಫೆಕ್ಟ್ ಆಗಿರ್ತೀರಿ. ಸೊ ಹಾಗಾಗಿ ನಾನ್ ಪ್ರತಿಯೊಬ್ರಿಗೆ ಹೇಳೋದು ಏನು ಅಂದ್ರ, ಇರೋ ಮೂಲ ಶಕ್ತಿ ಇದೆ ನೋಡ್ರಿ, ಅದು ಸಿಂಬಲ್ಸ್ ಗಳಲ್ಲೇ ಇರೋದು. ಹಾಗಾಗಿ ನಾಳೆಯಿಂದ ಅತ್ಯಂತ ಮಹತ್ವದ ಸೆಷನ್ ಕಡೆಗೆ ಹೋಗೋಣ ನಾವು. ಅದಾದ ನಂತರ ನಿನ್ನೆ ಕ್ಲಾಸ್ ಯಾರ್ಯಾರು ಅಟೆಂಡ್ ಮಾಡಿದ್ರಿ? ನಿನ್ನೆ 7ರಿಂದ 8 ಕೇಳ್ಬೇಡ್ರಿ, ದೊಡ್ಡ ಸಂಘರ್ಷ ಆಯ್ತು. ನಮ್ ಲೈಟ್ ಹೋಗ್ಬಿಡ್ತು, ನೆಟ್ವರ್ಕ್ ಹೋಗ್ಬಿಡ್ತು, ಅದು ಏನೇನೋ ಆಯ್ತು. ಆದ್ರೂ ಸಮೇತ ನಮ್ಮ ಕ್ಲಾಸ್ ಇದೆ ನೋಡ್ರಿ, ಅದು ಬಹಳಷ್ಟು ಸಕ್ಸಸ್ ಆಗಿದೆ. ಹಾಗಾಗಿ ನಾವು 3 days ನ ಕೋರ್ಸ್ ಅನ್ನ ಮಾಡ್ತಾ ಇದೀವಿ. ಮೈಂಡ್ ಮಾಸ್ಟ್ರಿ, ಮೆಡಿಟೇಷನ್ ಮಾಸ್ಟ್ರಿ, ಮತ್ತೆ ಮನಿ ಮಾಸ್ಟ್ರಿ, ಮ್ಯಾನಿಫೆಸ್ಟೇಷನ್ ಮಾಸ್ಟ್ರಿ ಅಂತ 4 ಮಾಸ್ಟ್ರಿಗಳ ಮೇಲೆ 3 days ನ ಸೆಷನ್ ನಡೀತಾ ಇದೆ. ಅದರಲ್ಲಿ ಡೇ 1 ದಿವಸ ರೇಖೀಯ ದೀಕ್ಷೆ ಇರುತ್ತೆ. ಆ ದೀಕ್ಷೆಯಲ್ಲಿ ಮತ್ತೆ ಸರಸ್ವತಿ ದೀಕ್ಷೆ ಬರುತ್ತೆ, ಸಂಪತ್ತಿನ ದೀಕ್ಷೆ ಬರುತ್ತೆ, ಸಾಕಷ್ಟು ದೀಕ್ಷೆಗಳು ಇದ್ರಲ್ಲಿ ಬರುತ್ತೆ. ಅದ್ರ ಸಂಪೂರ್ಣ ಮಾಹಿತಿಯನ್ನ ನಾವ್ ಹೇಳಿವಿ. ಅದಾದ ನಂತರ ನಿಮ್ಮ ಬ್ಯಾಚಿಗೆ, ನಿಮ್ದೇನ್ ಲೆವೆಲ್ 2 ಇದೆ ನೋಡ್ರಿ, ಅದರಲ್ಲಿ ಇರುವಂತವರಿಗೆ 10 ಜನರಿಗೆ ಮಾತ್ರ ಇದು ಅವಕಾಶ ಇರೋದು. 10 ಮೆಂಬರ್ಸಿಗೆ ಮಾತ್ರ ನಾವು ತಗೋತಾ ಇದೀವಿ. ಯಾರಿಗಾದ್ರೂ ಇಷ್ಟ ಇದೆ ಅಂದ್ರೆ ಮೊದಲು ವಿಡಿಯೋ ನೋಡ್ರಿ, ನಿಮ್ಗೆ ಅದು ಬೇಕು ಅಂತೇಳಿ ಅನಿಸಿದ್ರೆ ನೀವು ಅದನ್ನ ಅಟೆಂಡ್ ಮಾಡ್ಬೋದು. ಹಾಗಾಗಿ ಲಿಮಿಟೆಡ್ ಸೀಟ್, ಈ ಬ್ಯಾಚಿಗೆ ಮಾತ್ರ ಕಂಡೀಷನ್ ಇರೋದು. ಯಾಕಂದ್ರೆ ನಮ್ಮ ಗ್ರ್ಯಾಂಡ್ ಮಾಸ್ಟರ್ಸ್ ಇದಾರಲ್ಲ, ಅವರೇ ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಅವ್ರ ನಂತರ ಸೆಕೆಂಡ್ ನಿಮ್ಗೆ ಪ್ರತಿ ಸಲನು ಸ್ವಲ್ಪ ಜನರಿಗೆ ಲೆವೆಲ್ 2 ದವ್ರಿಗೆ ತಗೊಂಡಿರ್ತೀವಿ ಆಸಕ್ತರು. ಹಾಗಾಗಿ 10 ಮೆಂಬರ್ಸಿಗೆ ಇದೆ. ಈಗಾಗ್ಲೇ ಸುಮಾರು ಎಷ್ಟು ಜನ ಆಗ್ಯಾರ ಇವ್ರ ಲೆವೆಲ್ 2 6 ಜನ. ಓಕೆ, ಈಗಾಗ್ಲೇ 6 ಜನ ಏನೋ ಎನ್ರೋಲ್ ಆಗಿದ್ದಾರೆ. ಇನ್ನು 4 ಮೆಂಬರ್ಸಿಗೆ ಮಾತ್ರ ಅವಕಾಶ ಇರೋದು. ಮೊದಲು ರೆಕಾರ್ಡಿಂಗ್ ನೋಡ್ರಿ, ಅದರ ನಂತರ ನೀವು ಡಿಸೈಡ್ ಮಾಡ್ರಿ ಅಂತೇಳಿ ಹೇಳ್ತಾ, ಇದೀಗ ಇವತ್ತಿನ ಟಾಪಿಕ್ ಕಡೆಗೆ ಬರೋಣ. ಆಜ್ಞಾಚಕ್ರ ಬರೀರಿ. ಆಜ್ಞಾಚಕ್ರ ಎಸ್. ಈ ಆಜ್ಞಾಚಕ್ರ ಅನ್ನುವಂತ ಪ್ಲೇಸ್ ಇದೆ ನೋಡ್ರಿ, ಅದು ಎಲ್ಲಿ ಬರುತ್ತೆ ಅಂದ್ರೆ ಭ್ರುಕುಟಿಯ ಮಧ್ಯದಲ್ಲಿ. ಇಲ್ಲಿ ಹೇಳ್ತೀವಿ ನೋಡಿ, ಸ್ವಲ್ಪ ಚೂರ್ ಮೇಲೆ ಅಲ್ಲಿ ನಮ್ಮ ಆಜ್ಞಾಚಕ್ರ ಇದೆ. ಇವತ್ತು 2 ಚಕ್ರಗಳನ್ನ ನಾನು ಹೇಳ್ತಾ ಹೋಗ್ತೀನಿ, ಯಾಕಂದ್ರೆ ಒಂದಕ್ಕೊಂದು ಅದು ರಿಲೇಷನ್ ಇದೆ 2 ಚಕ್ರಗಳು. ಹಾಗಾಗಿ ಈ ಆಜ್ಞಾಚಕ್ರಕ್ಕೆ 3rd ಐ ಚಕ್ರ ಅಂತನೂ ಕರೀತಾರೆ. ಬರ್ಕೊಡ್ರಿ ಸ್ವಲ್ಪ. ಆಜ್ಞಾಚಕ್ರಕ್ಕೆ 3rd ಐ ಚಕ್ರ ಅಂತ ಹೇಳ್ತಾರ. ಮತ್ತೆ ಕೆಲವೊಂದು ಕೋರ್ಸ್ಗಳಿವೆ 3rd ಐ ಚಕ್ರ ಆಕ್ಟಿವೇಶನ್. ಮತ್ತೆ ನೀವು ಯೂಟ್ಯೂಬಿನಲ್ಲಿ ಹೋದಾಗ ನಿಮ್ಗೆ ಬಹಳ ಜನ ಇಂಥವ್ರೆಲ್ಲ ಸಿಕ್ಕಿರ್ತಾರ. ಯಾರ್ಯಾರಿಗ್ ಗೊತ್ತಿದೆ? 3 ದಿನದಲ್ಲೇ 3ನೇ ಕಣ್ಣು ತೆರಿಬಹುದು, 6 ದಿನದೊಳಗೆ ಸ್ವರ್ಗಕ್ಕೆ ಹೋಗ್ಬೋದು, 9 ದಿನದಲ್ಲೇ ಎಲ್ಲಾ ಪೂರಾ ಫ್ಯೂಚರ್ ಅನ್ನ ಅರ್ಥ ಮಾಡ್ಕೊಳ್ಬಹುದು. ಇಂಥವೆಲ್ಲಾ ವಿಡಿಯೋಗಳು ನಿಮ್ಗೆ ಸಿಕ್ಕಿರ್ತಾವ. ಯಾರ್ಯಾರಿಗ್ ಸಿಕ್ಕಿವ? ಯಾವಾಗ್ಲೂ ನೆನ್ಪಿಟ್ಕೋರಿ, ಯೂಟ್ಯೂಬ್ ನಮ್ಮ ಮಾರ್ಗದರ್ಶನ ಅಥವಾ ಗುರು ಆಗೋದಕ್ ಸಾಧ್ಯ ಇಲ್ಲ, ಕೇವಲ ಮಾಹಿತಿ ಮಾತ್ರ ಕೊಡುತ್ತೆ. ಹಾಗಾಗಿ ಅವ್ರ ವಿಡಿಯೋನ ಜಾಸ್ತಿ ಓಡ್ಲಿ ಅನ್ನೋ ಕಾರಣಕ್ಕೆ ಎಲ್ಲ ಸುಳ್ಳು ಏನಂತ ನೋಡ್ರಿ, ಎಲ್ಲಾ ಹಾಕಿ ಏನೋ ಒಂದು ವಿಡಿಯೋನ ಅಟ್ರಾಕ್ಟಿವ್ ಆಗಿ ಮಾಡಿರ್ತಾರ. ಹಾಗಾಗಿ ದಯವಿಟ್ಟು ಬರ್ಕೋರಿ, 3 ದಿನದೊಳಗೆ ಒಂದ್ ವೇಳೆ 3rd ಐ ಚಕ್ರ ಆಕ್ಟಿವೇಟ್ ಆಗೋದಿದ್ರ 12 ವರ್ಷ ತಪಸ್ ಮಾಡೋದ್ ಯಾಕೆ ಮಾಡ್ತೀರಿ ಹೇಳ್ರಿ ನಮ್ಮೆಲ್ಲಾ ಋಷಿ ಮುನಿಗಳು? ಹಂಗಾಗೋದಿಲ್ಲ.
ಇದು ಸ್ಪಿರಿಚುವಲ್ ಮಾರ್ಗ ಅಂತ ಇದೆ ನೋಡ್ರಿ, ಇದು ಬಹಳ ನಿಧಾನವಾಗಿರುವಂತ ಮಾರ್ಗ ಇದೆ. ಇದು ಬಹಳ ಗಡಿಮಡಿ ಮಾಡಿದಿರ ಆಗೋದಿಲ್ಲ. ಆಮೇಲೆ ಇಲ್ಲೆಲ್ಲ ಸ್ಟೆಪ್ಸ್ ಗಳು ಇದ್ದಿರ್ತಾವ, ಹಂತ ಹಂತವಾಗಿ ಹೋಗೋದಿರುತ್ತೆ. ನೀವು ಮೆಡಿಟೇಷನ್ ಮಾಡ್ತೀರಿ ಅಂದ್ರೆ ಮೊದಲು ನಿಮ್ ಮೇಲೆ ನೀವು ಬ್ಯಾಲೆನ್ಸ್ ಮಾಡ್ತೀರಿ, ಆ ನಂತರ ನೀವು ಸೂಕ್ಷ್ಮ ಶರೀರದ ಮೇಲೆ ವರ್ಕ್ ಮಾಡ್ತೀರಿ, ಸೂಕ್ಷ್ಮ ಶರೀರದ ನಂತರ ಸೂಕ್ಷ್ಮ ಲೋಕಕ್ಕೆ ಹೋಗಿರ್ತೀರಿ, ಅಲ್ಲಿಂದ ಮತ್ತೆ ಚೇಂಜ್ ಆಗುತ್ತೆ, ಅಲ್ಲಿಂದ ಮತ್ತೆ ಚೇಂಜ್ ಆಗುತ್ತೆ. ಈ ರೀತಿ ಸಿಸ್ಟಮ್ ಇದೆ. ಅದ್ರ ನಂತರ ಎಲ್ಲ ಆದ್ಮೇಲೆ ಥರ್ಡ್ ಆಗಿ ಬಂದಿರ್ತೀರಿ. ರಾತ್ರಿ ಯಾವುದು ಆಗೋದಿಲ್ಲ. ನನ್ಗಾಗಿರುವಂತ ಒಂದು ಘಟನೆಯನ್ನ ನಿಮ್ಗೆ ಹೇಳ್ತೀನಿ, ಯಾಕಂದ್ರೆ ನಾನು ಅನುಭವಿಸಿ. ನನ್ಗೂ ಹಿಂಗೆ ವಿಡಿಯೋ ನೋಡೋದ್ ಬಹಳ ಇತ್ತು, ಅಂದ್ರೆ ಸ್ಪಿರಿಚುವಲ್ ಬಹಳ ನೋಡ್ತಿದ್ದನ. ಇದು ಸುಮಾರು 10 ವರ್ಷದ ಹಿಂದಿನ ಮಾತು. ಹಿಂಗೆ ನೋಡುವಾಗ ಯಾವ್ದೋ ಒಂದು ವಿಡಿಯೋ ಬಂತು, ಏನು ಅಂದ್ರೆ 3 ದಿವ್ಸನಾಗೆ 3 ದಿನ ಮೇ ಥರ್ಡ್ ಐ ಚಕ್ರ ಓಪನ್ ಹೋಗ್ತಾ ಹಿಂದಿ ಒಳಗ್. ನಾವೊಂದೇವ್ 3 ದಿನದಾಗೆ ಬಾಳ ದೊಡ್ಡ ಕೆಲಸ ಇದೆಯಲ್ಲ, ನೋಡೋಣ, ಟ್ರೈ ಮಾಡೋಣ ಅಂತೇಳಿ ನಾನ್ ಏನ್ ಮಾಡ್ದ, 3 ದಿನ ಅದನ್ನ ಸತತವಾಗಿ ಬೆಳಗಿನಿಂದ ಸಂಜೆ ತನಕ ಎಷ್ಟು ಸಲ ಬೇಕು ಅಷ್ಟು ಸಲ ಥರ್ಡ್ ಐ ಮೇಲೆ ನಾನು ವರ್ಕ್ ಮಾಡೋದಕ್ಕೆ ಶುರು ಮಾಡಿದೆ. ಆದ್ರೆ ನನಗ್ ಗೊತ್ತೇ ಇರ್ಲಿಲ್ಲ ಥರ್ಡ್ ಐ ಆಕ್ಟಿವೇಟ್ ಆಗೋದಕ್ಕೆ ಮೂಲಾಧಾರದಿಂದನೇ ಎನರ್ಜಿ ಕನೆಕ್ಟ್ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನನ್ಗದು ಸೈನ್ಸ್ ಏನು ಗೊತ್ತಿಲ್ಲ ನನ್ಗೆ, ಯಾಕಂದ್ರೆ ಈ ಫೀಲ್ಡ್ ನನ್ಗೆ ಗೊತ್ತಿರ್ಲಿಲ್ಲ. ಅಚಾನಕ್ಕೆ ನಾನು ತಗೊಂಡ ನಿಮ್ಗೆ ಹೇಳ್ತೀನಿ, ನನ್ನ ಮೂಲಾಧಾರದಿಂದ ಎನರ್ಜಿ ಬಂದು ನನ್ ಬೆನ್ನ ಹಿಂದೆ, ಬೆನ್ನು ಹುರಿ ಇರುತ್ತೆ ನೋಡ್ರಿ, ಆ ಹುರಿ ಒಳಗ್ ಬಂದ್ ಹಿಂಗ್ ಸಿಕ್ಬಿತ್ತು ಎನರ್ಜಿ. ನನಗ್ ಎಷ್ಟು ಭಯಂಕರ ಪೇನ್ ಅಂದ್ರ ನನ್ ಕೂಡ್ಲಿಕ್ಕೂ ಬರೋದಿಲ್ಲ, ಮಲ್ಗಕ್ಕೂ ಬರೋದಿಲ್ಲ. ಮತ್ತೀಗ ನಾನ್ ಪರಿಹಾರ ಕೇಳ್ಬೇಕಂದ್ರ ಆ ಥರ್ಡ್ ಐ ಚಕ್ರದ ಗುರುನೇ ನಂಗೆ ಗೊತ್ತಿಲ್ಲ. ಯಾರಿಗ್ ಕೇಳ್ತ್ರಿ? ಅಲ್ಲಿ ಮೊಬೈಲ್ ನಂಬರ್ ಇಲ್ಲ, ಮಾಹಿತಿ ಇಲ್ಲ, ಗೈಡೆನ್ಸ್ ಇಲ್ಲ, ಏನು ಇಲ್ಲ. ಇಲ್ಲಿ ಬೆನ್ನೊಳಗ್ ಹಿಡಿದ್ರೆ ಭಯಂಕರ ಪೇನ್, ಲೆಕ್ಕ ತಪ್ಪಿ ನನ್ಗೆ. ನಾನ್ 3 ದಿನ ಈಗ್ಲೂ ನೆನ್ಪಿದೆ, 3 ದಿನ ನಾನ್ ಮಲಗಿಲ್ಲ. ಕಣ್ ಮುಚ್ಚಿದ್ರೆ ನಂಗೆ ಪೇನ್ ಆಗುತ್ತಿತ್ತು. ನಾನ್ ಹಿಂಗ್ ಒಂದ್ ಮಗ್ಲೇ ಕುಂತೀನಿ ನೋಡ್ರಿ 3 ದಿವ್ಸ. ಹಾಸ್ಪಿಟಲ್ಗೆ ಹೋದೆವು, ಎಲ್ಲೂ ಟ್ರೀಟ್ಮೆಂಟ್ ಇಲ್ಲ, ಏನೂ ಇಲ್ಲ. 3 ದಿನದ ನಂತರ ನಂದೇ ಮೈಂಡ್ನಾಗ ಯಾಕೆ ಬಂತೋ ಗೊತ್ತಿಲ್ಲ, ನನಗೆ ನಾನು ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿನಂತ ನನ್ಗೆ ಅವತ್ ಫೀಲ್ ಆಯ್ತು. ಅವಾಗ ನಾನು ಪರಮಾತ್ಮನಿಗೆ ಬಹಳ ಹೃದಯದಿಂದ, ಬಹಳ ಮನಸ್ಸಿನಿಂದ ಕ್ಷಮೆಯನ್ನ ಕೇಳಿ, ನನ್ಗೆ ಗೊತ್ತಿದೆ ನಾನು ಏನೋ ಒಂದ್ ತಪ್ಪು ಮಾಡೀನಿ, ಆದ್ರೆ ನಾನು ಒಳ್ಳೇದಕ್ಕೆ ಮಾಡೀನಿ ಅಂತ ಹೇಳಿ ಅನ್ಕೊಂಡಿನಿ. ನನ್ನಿಂದ ಏನ್ ತಪ್ಪಾದ್ರೂ ದೇವ್ರಿಗೆ ಕ್ಷಮಿಸ್ಬಿಡು, ನನ್ಗೊಂದು ಒಳ್ಳೆ ಗುರು, ಇದರಿಂದ ಹೊರಗ್ ಬರುವಂತ ಒಳ್ಳೆ ಗುರುವನ್ನ ಕರುಣಿಸು ಅಂತೇಳಿ ಮೆಡಿಟೇಷನ್ ಮಾಡ್ದೆ. ನನ್ ಕುಂತಲ್ಲಿ ಬಹಳ ನೋವಿನ, ಕಣ್ಣೊಳಗ್ ನೀರ್ ಧಾರಾಕಾರ, ಏಳಿಕ್ ಬರಲ್ಲ, ಕೂಡ್ಲಿಕ್ ಬರಲ್ಲ, ನನ್ ಸ್ಕೂಲಿಗೆ ಹೋಗ್ಲಿಕ್ ಬರಲ್ಲ, ಮನ್ಯಾಗ ಇರ್ಲಿಕ್ ಆಗೋದು. ಎಲ್ಲರಿಗ ಏನು ಅಂದ್ರೆ ಏನಿಲ್ಲ, ಸುಮ್ನೆ ಕುಂತಲ್ಲೇ ಏನಾಯ್ತು ಎಲ್ಲರಿಗೂ ಗೊತ್ತಿಲ್ಲ. ಹಾಸ್ಪಿಟಲ್ಗೆ ಹೋದ್ರಿ ಹೇಳಲಿಕ್ ಬರಂಗಿಲ್ಲ, ನೀವು ಹೋಗ್ಬೇಕಾದ್ರೆ ಹೇಳ್ರಿ ಹಾಸ್ಪಿಟಲ್ನಾಗ ಏನ್ ಮಾಡ್ಲಕ್ ಹೋಗಿ ಏನಾಯ್ತು ಅಂದ್ರೆ ಥರ್ಡ್ ಐ ಚಕ್ರ ಆಕ್ಟಿವೇಟ್ ಮಾಡಕ್ ಹೋಗಿನ್ರಿ ಅಂತ ಹೇಳ್ರಿ. ಗಂಡ ಹೊಡೆದ್ರ ಬಿಡ್ರಿ, ಡಾಕ್ಟರ್ ಹೊಡೆದ್ ಮನಿಗ್ ಕಳಿಸ್ತಾನ. ಗಂಡಂತೂ ಪೆಟ್ ಹಾಕದೆ 100%. ನಮ್ಮ ಮನೆಯವ್ರಂತೂ ಪೊಲೀಸ್ದಾಗ ಡಿಪಾರ್ಟ್ಮೆಂಟ್ ಅಂದ್ರೆ ಗೊತ್ತಲ್ಲ ನಿಮ್ಗೆ. ಈಗ ಅವ್ರಿಗೆ ಹೇಳಂಗೂ ಇದ್ದಿಲ್ಲ, ಥರ್ಡ್ ಐ ಫೋರ್ತ್ ಐ ಅವ್ರಿಗೆ ಏನು ಗೊತ್ತೇ ಇಲ್ಲ. ನಾನ್ ಇಂಥವೆಲ್ಲ ಮಾಡ್ಕೊಂಡ್ ಕುಂತಕಿ ಇಂಥ ಭಯಂಕರು. ನಿಮ್ಗೆ ಹೇಳ್ತೀನಿ, ನನ್ಗೆ ಸಪೋರ್ಟ್ ಆಗಿದ್ ಯಾವ್ದಂದ್ರ ಕ್ಷಮಾ ಧ್ಯಾನ ಅಂತ ಹೇಳಿ. ನಾನ್ ಮೆಡಿಟೇಷನ್ ಮಾಡ್ದ, ಕ್ಷಮೆಯನ್ನ ಕೇಳ್ದ ನನ್ನಿಂದು. ಅದಾದ ನಂತರ ನನ್ಗೆ ಈಗ್ಲೂ ನೆನಪಿದೆ, ಸುಮಾರು ಒಂದ್ 3-4 ತಾಸ್ನಲ್ಲಿ ಆಟೋಮೆಟಿಕ್ ಅದು ನನಗೆ ಹೀಲ್ ಆಗಿತ್ತು ನನ್ ಮೆಡಿಟೇಷನ್. ಹಾಗಾಗಿ ಹೇಳ್ತೀನಿ, ಗೂಗಲ್ ಬಾಬಾಗಳು, ಯೂಟ್ಯೂಬ್ ಗುರುಗಳು ಯಾವತ್ತೂ ಕೈ ಹಿಡಿಯಂಗಿಲ್ಲ, ತಿಳಿತಾ? ಯೂಟ್ಯೂಬ್ ನಮ್ಗೆ ಎಲ್ಲಿ ಸಪೋರ್ಟ್ ಮಾಡುತ್ತೆ ಅಂದ್ರೆ ಮಾಹಿತಿ ಕೊಡುತ್ತೆ, ಸರಿಯಾದ ಮಾಹಿತಿಯನ್ನು ಕೊಟ್ಟಿರ್ತಾರ ಅದು. ಆದ್ರೆ ಇದೇನ್ ರಾತ್ರಿ ಮಾಡಕ್ ಕತಿ ಹೇಳ್ತಾರ ನೋಡ್ರಿ, ಅದ ಆಗ ಹೋಗೋ ಮಾತಿಲ್ಲ, ತಿಳಿತಾ? ಹಂಗಾಗಿ ನಾನ್ ಮಾಡೀನಿ, ದಯವಿಟ್ಟು ನೀವ್ ಯಾರು ಅಂತದ್ದೇನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. 3 ದಿನದೊಳಗ್ 3ನೇ ಕಣ್ ತೆರೆಯಂಗಿಲ್ಲ, ಕಣ್ ತೆರೆದ್ರೆ ಎಲ್ಲ ಭಸ್ಮ ಆಗೋಗುತ್ತೆ. ಭಸ್ಮ ಯಾರ್ದಾರ ಆಗುತ್ತೆ ಬಿಡುತ್ತೆ, ನಮ್ದಂತೂ ಆಗುತ್ತೆ ನೋಡಿ ಗಡ್ಬಡ್ ಮಾಡಿದ್, ತಿಳಿತಾ? ಅಂತದ್ದೇನು ಮಾಡ್ಬೇಡ್ರಿ ದಯವಿಟ್ಟು. ಖುಷಿಯಾಗಿರ್ರಿ, ನಗ್ತಾ ಇರ್ರಿ. ಮತ್ತೆ ನಿಮ್ಗೆ ಇನ್ನೊಂದ್ ಹೇಳ್ತೀನಿ ನೋಡ್ರಿ, ಬಾಳ ಸಲ ನಮ್ಗೊಂದ್ ಮಿತ್ ಇದೆ, ಎಲ್ಲಾ ಚಕ್ರಗಳು ಬ್ಯಾಲೆನ್ಸ್ ಆದ್ರೆ ನಮಗ ಈ ಮೋಹ ಮಾಯೆ ಸಂಸಾರದಿಂದ ಹೊರಗ್ ಬರ್ತೀವಿ. ಬರಂಗಿಲ್ಲ. ನಮಗ್ ಉಲ್ಟಾ ಐಡಿಯಾಗಳು ಬರ್ತಾವ್, ಜೀವನ ಇನ್ನ ದೊಡ್ಡದ್ ಮಾಡ್ಲಿಕ್ಕೆ ಏನ್ ಮಾಡ್ಬೋದು ಅಂತ ಐಡಿಯಾ ಸಿಗ್ತಾವ್. ಇಲ್ಲಿ ಚಕ್ರಗಳು, ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆದ್ರ ಇನ್ಕಮ್ ಎಲ್ಲೆಲ್ಲಿಂದ ಬರ್ತದಂತ ಐಡಿಯಾ ಬರುತ್ತೆ. ನೆನ್ಪಿಟ್ಕೋರಿ, ನಂದಾಗಿದೆ, ನಾನು ಹೇಳ್ತಾ ಇದ್ದೀನಿ. ಸನ್ಯಾಸತ್ವ ಬರಂಗಿಲ್ಲ, ಎಲ್ಲ ಮಿತ್ಗಳವ ಕೆಲವೊಂದು. ಹಂಗಾಗಿ ದಯವಿಟ್ಟು ಏನೇನು ತಲೆಯೊಳಗ್ ತಗೊಂಡು ಎಡವಟ್ ಮಾಡ್ಕೊಳ್ಬೇಡ್ರಿ. ನನ್ ಮಾಡೀನಿ, ನನ್ಗೆ ಪಶ್ಚಾತ್ತಾಪ ಇದೆ. ಅದ್ರ ನಂತರ ನಾನು ರಿಯಲ್ ಗುರುಗಳ ಹತ್ರನೇ ನಾನು ಕಲ್ತಿದ್ದು. ಒಂದೊಂದು ಕೋರ್ಸ್ ಒಬ್ಬೊಬ್ಬರ ಹತ್ರ ಕಲ್ತಿನ. ನನ್ ಲಕ್ಷಾಂತರ ರೂಪಾಯಿ ಹೋದ್ರು ಹೋಗ್ಲಿ, ಬಟ್ ಫ್ರೀದಾಗ ಕೊಡೋ ಜ್ಞಾನ ಬೇಡ ಅಂತ ಹೇಳಿ ಬಿಟ್ಕೊಟ್ಟನ. ಇದಿಷ್ಟು ದಯವಿಟ್ಟು ನೆನ್ಪಿಟ್ಕೋರಿ. ಅದಾದ ನಂತರ ನೆಕ್ಸ್ಟ್ ಬರ್ರಿ, ಒಂದು ನಾನು ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ತಾ ಹೋಗ್ರಿ. ಅನನ್ಯ
ಎಸ್, ಇದು ಥರ್ಡ್ ಐ ಚಕ್ರ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಇದ್ರ ಬಣ್ಣ ಬರ್ಕೋರಿ, ನೇರಳೆ ಬಣ್ಣ ಇಲ್ಲ, ಇದು ಗಾಢ ನೀಲಿ ಬಣ್ಣ. ನೀಲಿಯೊಳಗೆ ಯಾವ ನೀಲಿ ಇದು ಅಂದ್ರ ಗಾಢ ನೀಲಿ ಬಣ್ಣ. ಇರ್ಲಿ, ಇದು ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಅನಿಸುತ್ತೆ. ಗಾಢ ನೀಲಿ ಬಣ್ಣ. ಅದಾದ ನಂತರ ಇಲ್ಲಿ ಇರುವಂತಹ ಬೀಜ ಮಂತ್ರ ಇದೆ ನೋಡ್ರಿ, ಇದು ಓಂ. ಬೀಜ ಮಂತ್ರ ಯಾವುದು? ಓಂ. ಹಾಗಾಗಿ ಒಂದು ವಿಷಯವನ್ನ ನೆನ್ಪಿಡ್ರಿ, ಜಗತ್ತಿನ ಎಲ್ಲಾ ಮಂತ್ರಗಳ ಮೂಲ ಮಂತ್ರ ಯಾವುದು ಅಂದ್ರೆ ಓಂಕಾರ. ಹಾಗಾಗಿ ಓಂ ಅನ್ನುವಂತಹ ಪದ ಇದೆ ನೋಡ್ರಿ, ಅದು 3 ಅಕ್ಷರಗಳಿಂದ ಕೂಡಿರುವಂತದ್ದು. ಒಂದು ಅಕಾರ, ಉಕಾರ ಮತ್ತು ಮಕಾರ. ಅಕಾರ, ಉಕಾರ ಮತ್ತು ಮಕಾರ, ಈ 3ರನ್ನ ಕೂಡಿಸಿ ಒಂದು ಮಂತ್ರ ಬರುತ್ತೆ. ಅದು ಯಾವುದು ಅಂದ್ರೆ ಓಂಕಾರ. ಇಲ್ಲಿರುವಂತ ಬೀಜ ಮಂತ್ರ. ನೀವ್ ಎಷ್ಟೆಷ್ಟು ಓಂಕಾರವನ್ನ ಹೇಳೋದಕ್ಕೆ ಶುರು ಮಾಡ್ತೀರಿ ನೋಡ್ರಿ, ಅಷ್ಟಷ್ಟು ನಿಮ್ಮ ಆಜ್ಞಾ ಚಕ್ರದಲ್ಲಿ ಚೈತನ್ಯ ಶಕ್ತಿ ಹೆಚ್ಚಾಗೋದಕ್ಕೆ ಶುರು ಆಗುತ್ತೆ. ಎಸ್. ಅದಾದ್ಮೇಲೆ ದಳಗಳು ಬರುತ್ತೆ, 2 ದಳಗಳು, 2 ಪೆಟಲ್ಸ್. ಅದರ ನಂತರ ಇಲ್ಲಿರುವಂತ ಗ್ರಹ ಇದೆ ನೋಡ್ರಿ, ಇದು ಶನಿ ಗ್ರಹ. ಮತ್ತೆ ನೀವು ಎಲ್ಲಾರು ಒಂದು ವಿಷಯವನ್ನ ನೆನ್ಪಿಡ್ರಿ, ಯಾರ ಆಜ್ಞಾ ಚಕ್ರ ಬ್ಲಾಕೇಜಸ್ ಆಗಿರುತ್ತೆ ನೋಡ್ರಿ, ಅವ್ರಿಗೆ ಶನಿ ವಕ್ರಿಸ್ತದೆ. ನಿಜವಾಗ್ಲೂ ಹೇಳ್ತೀನಿ. ಶನಿ ಅರ್ಥ ಏನು ಅಂದ್ರೆ ಕನ್ಫ್ಯೂಷನ್. ಬರ್ಕೋರಿ, ಶನಿ ಏನ್ ಮಾಡ್ತಾನಂದ್ರೆ ಕನ್ಫ್ಯೂಷನ್ ಮಾಡ್ತಾನೆ, ಸೋಲುಗಳನ್ನ ಕೊಡ್ತಾನೆ. ಜೀವನದಲ್ಲಿ ಬರೀ ಕಷ್ಟಗಳೇ ಬರ್ತಾ ಇರ್ತಾವ. ರೀಸನ್ ಏನು ಅಂದ್ರೆ ನಮ್ಗೆ ಜ್ಞಾನದ ಕೊರತೆ ಆಗಿರುತ್ತೆ ಅಂತ ಅಷ್ಟ ಅರ್ಥ. ನಿಮ್ಗೆ ಯಾರಾದ್ರೂ ಹೇಳಿದ್ರು ಶನಿ ಬಂದಿದೆ ನಿಮ್ ಜೀವನದಲ್ಲಿ ಅಂದ್ರೆ ನೀವೇನು ಮಾಡೋದಿಲ್ಲ, ಲರ್ನಿಂಗ್ ಮಾಡಬೇಕು, ಕಲಿಬೇಕು, ಕೆಲಸದ ಮೇಲೆ ಫೋಕಸ್ ಮಾಡ್ಬೇಕು, ಬಂದಿರುವಂತ ಸಮಸ್ಯೆಯನ್ನ ಎದುರಿಸೋಕೆ ಕಲಿಬೇಕು ನೀವಷ್ಟೇ. ನೀವು ಆ ಶನಿ ದೇವ್ರಿಗೆ ಹೋಗಿ ಪೂಜೆ ಮಾಡ್ತೀನಿ, ಇಲ್ಲಿ ಹೋಗಿ ಪುನಸ್ಕಾರ ಮಾಡ್ತೀನಿ, ಅಲ್ಲಿ ಮಂಗಳಾರತಿ ಎತ್ತೀನಿ ಅಂದ್ರೆ ಏನಾಗೋದಿಲ್ಲ. ನೀವ್ ಏನ್ ಮಾಡೋದಿದ್ರೆ ಎಲ್ಲಿ ಮಾಡ್ಬೇಕು, ಪ್ರಾಬ್ಲಮ್ ಎಲ್ಲಿದೆ ಒಳಗಿದೆ, ಪರಿಹಾರನೂ ಸಮೇತ ಒಳಗಿಂದನೇ ನೀವು ಶುರು ಮಾಡೋದಿರುತ್ತೆ. ಸೊ ಹಾಗಾಗಿ ಯಾರ ಆಜ್ಞಾಚಕ್ರ ಸರಿಯಾಗಿ ಕೆಲಸ ಮಾಡೋದಿಲ್ಲ ನೋಡ್ರಿ, ಅವರಿಗೆ ಈ ಸಮಸ್ಯೆ ಇರುತ್ತೆ, ಶನಿ. ಎಸ್. ಅದಾದ ನಂತರ ಬರ್ಕೋರಿ, ಸ್ಥಳ ಭ್ರುಕುಟಿಯ ಮಧ್ಯದಲ್ಲಿ ಸ್ವಲ್ಪ ಇಲ್ಮ ಮೇಲೆ, ಅಂದ್ರೆ 2 ಹುಬ್ಬುಗಳ ನಡುವೆ ಇರುತ್ತೆ ನೋಡ್ರಿ, ಏನಂತೀರಿ, ಹಣೆ ಮಧ್ಯದಲ್ಲಿ. ಹಾ, ಭ್ರುಕುಟಿ ಅಂತ ಹೇಳಿ ಕರೀತಾರೆ. ಅಲ್ಲಿ ಇದ್ರದ ಪ್ಲೇಸ್ ಇದೆ. ಮತ್ತೆ ಯಾರ್ಯಾರು ನಾನು ಎದುರಿಗಿದ್ರಿ ಮೆಡಿಟೇಷನ್ ಮಾಡುವಾಗ ಈ ಪ್ಲೇಸ್ ನಲ್ಲಿ ಯಾರಿಗ್ ವೈಬ್ರೇಟ್ ಆಗುತ್ತೆ? ಮೆಡಿಟೇಷನ್ ಮಾಡ್ತಾ ಇರ್ತೀರಿ, ಹಾ, ಇಲ್ಲಿ ಸ್ವಲ್ಪ ಏನಾದ್ರೂ ಇರುವೆಗಳ ತಿರುಗಾಡಿದಂಗ ವೈಬ್ರೇಷನ್ ಆಗುತ್ತೆ ಅಂದ್ರ ಬರ್ಕೊಡ್ರಿ, ಆಲ್ರೆಡಿ ನಿಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಇದೆ. ಅಲ್ಲಿ ನಿಮ್ಗೆ ವೈಬ್ರೇಟ್ ಆಗ್ತಾ ಇದೆ ಅಂದ್ರೆ ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ವೈಬ್ರೇಟ್ ಆಗ್ತಾ ಇಲ್ಲ ಅಂದ್ರೆ ನೀವು ಮೆಡಿಟೇಷನ್ ಸ್ವಲ್ಪ ಜಾಸ್ತಿ ಮಾಡ್ಬೇಕಷ್ಟೇ. ಬಟ್ ನನ್ಗೆ ತಿಳಿದ ಪ್ರಕಾರ ಯಾರು ರೇಖಿಯಲ್ಲಿ ಬಂದಿರ್ತಾರ ನೋಡ್ರಿ, ಆಲ್ರೆಡಿ ಅವ್ರು 70% ಆಜ್ಞಾ ಚಕ್ರ ಆಕ್ಟಿವೇಟೇ ಇರುತ್ತೆ. ನನ್ನ ಅನುಭವ ಹೇಳ್ತಾ ಇದ್ದೀನಿ, ಇಲ್ಲಿ ತನಕ ನಾನು ಮಾಡಿರುವಂತ 70% ಅಂತೂ ನೀವು ಓಕೆ ಇದ್ದೀರಿ. ಯಾವಾಗ ಕೋರ್ಸ್ ಮಾಡ್ತೀರಿ, ಕ್ಲಾಸ್ ಮಾಡ್ತೀರಿ, ಮೆಡಿಟೇಷನ್ ಮಾಡ್ತೀರಿ, ಹೀಲಿಂಗ್ ಶುರು ಮಾಡ್ತೀರಿ ನೋಡ್ರಿ, ಮತ್ತೆ 20% ಅದು ಏನಾಗುತ್ತೆ, ಅಪ್ಡೇಟ್ ಆಗುತ್ತೆ, ಅಪ್ಗ್ರೇಡ್ ಆಗುತ್ತೆ. ನೀವ್ ಇನ್ನೂ ಸ್ವಲ್ಪ ಡೆಪ್ತಿಗೆ ಹೋದ್ರೆ 100% ಓಕೆ. ಹಾಗಾಗಿ ನಮ್ದು ಆಜ್ಞಾ ಚಕ್ರ ಯಾಕೋ ಕೆಲಸ ಮಾಡ್ತಾ ಇಲ್ಲ, ಹಂಗಾಗುತ್ತೆ ಹಿಂಗಾಗುತ್ತೆ, ಇಲ್ಲ, ಕೆಲಸ ಮಾಡ್ತಾ ಇದೆ. ನನಗ್ ಡೌಟ್ ಇದೆ ನನ್ ಮೇಲೆ. ನಾವೇನ್ ಅಂದ್ರೆ ಥರ್ಡ್ ಐ ಬರೀ ಋಷಿ ಮುನಿಗಳದೇ ಆಕ್ಟಿವಿಟಿ ಇರುತ್ತೆ, ಶ್ರೀದೇವಿ ಉಗಾರ್ ಮೇಡಮ್ ಅಂತವ್ರದೇ ಇರುತ್ತೆ, ಇಲ್ಲ ನಿಮ್ದು ಇರುತ್ತೆ, ಹಂಗೇನಿಲ್ಲ. ಓಕೆನಾ? ಇಲ್ಲಿರುವಂತಹ ದೇವತೆ ಬರ್ಕೋರಿ, ದುರ್ಗಾ ಮಾತೆ. ನಾನು ಒಂದ್ ವಿಷಯ ಹೇಳುವಾಗ ಹೇಳಿದ್ದ, ಲಕ್ಷ್ಮೀ ಸರಸ್ವತಿ ಜೊತೆಗೆ ಒಂದು ಎನರ್ಜಿ ಇರುತ್ತೆ, ಶಕ್ತಿ, ಅದನ್ನ ಸಂಭಾಳಿಸುವಂತ ಶಕ್ತಿ, ಅದು ಯಾರು ಅಂದ್ರೆ ದುರ್ಗಾದೇವಿ, ದುರ್ಗಾ ಮಾತೆ. ಹಾ, ನೀವು ದುರ್ಗಾ ಮಾತೆಯ ವಾಹನ ನೋಡ್ರಿ, ಹುಲಿ ಇದೆ. ಇದ್ರ ಅರ್ಥ ಏನು ಅಂದ್ರ ಕ್ರೂರ, ಯಾರಿಗೆ ಕ್ರೂರತೆ ಅಂತ ಇದೆ ಅಂತ ತಿಳ್ಕೊಡ್ರಿ, ಅವರನ್ನು ಸಮೇತ ನಾವು ಮಣಿಸ್ಬೋದು, ಹಣಿಸ್ಬೋದು ಆಜ್ಞಾ ಚಕ್ರದವ್ರು. ಆಮೇಲೆ ಇಲ್ಲಿ 8 ಕೈಗಳಿವೆ, ಒಂದೇ ಟೈಮಿಗೆ 8 ಕೆಲಸ ಮಾಡ್ಬೋದು ನಾವು, ನೆನ್ಪಿಡ್ರಿ. ಇದು ಲೀಡರ್ಶಿಪ್ ಕ್ವಾಲಿಟಿ ಅಂತ ಇರುತ್ತೆ ನೋಡ್ರಿ, ಇವ್ರ ಹತ್ರ ಜಾಸ್ತಿ ಇರುತ್ತೆ. ನಿಮ್ಗೆ ಗೊತ್ತಾ, ನಿಮ್ಗೆ ಎಲ್ಲಾ ಹೆಣ್ಮಕ್ಳು ದುರ್ಗಾ ಮಾತೆಗಳೇ. ಖುಷಿಯಾಗ್ರಿ ಇವತ್ ನೀವು ಎಲ್ಲಾ ಎಷ್ಟು ಹೆಣ್ಮಕ್ಳು ಇದ್ದಾರೆ ನೋಡ್ರಿ, ಎಲ್ಲಾ ದುರ್ಗಾ ಮಾತೆನೇ ಇದ್ದಾರೆ. ದುರ್ಗಾ ಮಾತೆ ಅಂದ್ರೆ ಜಗಳ ಆಡೋದ್ರಾಗಲ್ಲ,
ಹಿಂಗೆಲ್ಲ ತಿಳ್ಕೊಂಡಿರ್ಗಿನ. ಅದಕ್ ದುರ್ಗಾ ಮಾತೆ ಇಲ್ಲ. ಬೆಳಗಾಗಿ ಎದ್ದು ಕಿಚನ್ದೊಳಗ್ ಹೋಗಿ 2 ಕೈಯಿಂದ 8 ಕೆಲಸ ಮಾಡ್ತಾಳೆ ಹೆಣ್ಮಗಳು. ಗೊತ್ತದಲ್ಲ ಎಲ್ಲರಿಗೂ. ಬೆಳಗಾಗಿ ಎದ್ದು ಕಿಚನ್ದೊಳಗ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕಾಗ್ಯದ. ನಮ್ ಕೈ ಇರೋದೇ 2 ಕೆಲಸ 8 ಆಗಿರ್ತಾವ, ಬೇಕಾದ್ರೆ ಎಣಸಿ ನೋಡ್ರಿ. ಹಾಗಾಗಿ ಸ್ತ್ರೀ ಅನ್ನುವಂಥದ್ದು ಏನಿದೆ ನೋಡ್ರಿ, ನಾವು ದುರ್ಗಾ ದೇವಿಯ ಶಕ್ತಿ. ಮತ್ ಗಂಡ್ಸ್ ಮಕ್ಕಳು ಇರ್ತಾರ, ಅವ್ರು ಇಲ್ಲ ಅಂತಿಲ್ಲ. ನೀವ್ ಅವ್ರಿಗೆ ಒಂದಿನ ಅಡಿಗೆ ಮನೆ ಕಳಿಸ್ರಿ, ಅದು ಏನೇನಾಗುತ್ತೆ ನೋಡ್ರಿ ನೀವು. ಎಷ್ಟೋ ಸಲ ಬಾಳ ಖುಷಿಯಾಗಿ ನಾನು ಅಡಿಗೆ ಮಾಡ್ತೀನಿ ಅಂತ ಒಳಗ್ ಹೋಗಿರ್ತಾರ ನೋಡ್ರಿ. ಆ ಗ್ಯಾಸ್ ಕಟ್ಟಿ ಎಲ್ಲ ಹೆಂಗ್ ಮಾಡಿರ್ತಾರ ಅಂದ್ರೆ 8 ದಿನ ಬೇಕು ಅದಕ್ಕೆ ಸೌಸ್ಲಾಕ. ಹಂಗಾಗಿರುತ್ತೆ. ಹಂಗಾಗಿ ಯಾರ್ ಟ್ಯಾಲೆಂಟ್ ಅವ್ರಿಗೆ ಕೆಲಸ ಮಾಡುತ್ತೆ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಸ್ತ್ರೀ ಸ್ತ್ರೀನೇ ಆಗಿರ್ತಾಳ, ಪುರುಷ ಪುರುಷನೇ ಆಗಿರ್ತಾನೆ. ಹಾಗಾಗಿ ಇವ್ರ ಆಗೋದಿಲ್ಲ, ಅವ್ರ ಆಗೋದಿಲ್ಲ. ಇದೇ ಭರದಲ್ಲಿ ಕನ್ಫ್ಯೂಷನ್ ನಡೆದ. ಹಂಗಾಗೋದಿಲ್ಲ. ಪ್ರತಿಯೊಂದು ಎನರ್ಜಿ ಇದೆ ನೋಡ್ರಿ, ಅದು ಅದರದೇ ಆಗಿರುವಂತ ಫ್ರೀಕ್ವೆನ್ಸಿ ಮತ್ತು ಎನರ್ಜಿಯನ್ನ ಕನೆಕ್ಟ್ ಆಗುತ್ತೆ. ಹಾಗಾಗಿ ಪುರುಷರು ಮಾಡುವಂತ ಹೊರಗೋಗಿ ಕೆಲಸ ಮಾಡ್ತಾರ ನೋಡ್ರಿ, ಅದು ನಮ್ಗೆಲ್ಲೋ ಒಂದ್ ಕಡೆ ಸಾಧ್ಯ ಆಗೋದಿಲ್ಲ. ನಾವು ಅಲ್ಲಿ ವೀಕ್ ಇದ್ದಿರ್ತೀವಿ. ಬಟ್ ನಾವ್ ಏನ್ ಮಾಡ್ತೀವಿ ನೋಡ್ರಿ, ಅದು ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ರೀಸನ್ ಏನು ಅಂದ್ರೆ ಇಂಗ್ ಮತ್ತು ಆಂಗ್ ಎನರ್ಜಿಗಳು ಇಲ್ಲಿ ವರ್ಕ್ ಮಾಡ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಬಹಳ ಸಲ ನಮ್ಮ ಹೆಣ್ಮಕ್ಳ ತಲೆ ಈಗೀಗ ಕೆಡ್ಸ್ಕೊಂಡಿದ್ ಸಮಾನತೆ ಇದೆ, ನಾವು ಪುರುಷರಿಗಿಂತ ಏನ್ ಕಡಿಮೆ ಇಲ್ಲ. ನಾವು ಕಡಿಮೆ ಇದೆ ಅಂತ ನಾನು ಹೇಳೋದಿಲ್ಲ. ಆದ್ರೆ ಯಾರು ಏನಿದೀವಿ ಅದಕ್ಕೆ ಬೆಸ್ಟ್ ಇದೀವಿ ಅಂತ ನಾನು ಅಂತೀನಿ. ಯಾರು ಹೆಚ್ಚು ಇಲ್ಲ, ಯಾರು ಕಡಿಮೆ ಏನಿಲ್ಲ, ಇಬ್ರು ಸಮಾನತೆ ಇದೀವಿ. ಆದ್ರೆ ಪ್ರತಿಯೊಬ್ಬರಿಗೂ ಒಂದು ಸ್ಪೆಷಾಲಿಟಿ ಅಂತ ಇದೆ. ನಮ್ಗೇನ್ ಬರುತ್ತೆ ಅವ್ರಿಗೆ ಬರೋದಿಲ್ಲ, ಅವ್ರಿಗೆ ಬರೋದು ನಮಗ್ ಬರೋದಿಲ್ಲ. ರೀಸನ್ ಏನು ಅಂದ್ರೆ ಬ್ರೈನ್ ನ ವೇವ್ಸ್ ಗಳಿವೆ ನೋಡ್ರಿ, ಅದ್ರಲ್ಲಿ ವ್ಯತ್ಯಾಸ ಇದೆ ಇಬ್ಬರ ನಡುವೆ. ಸೊ ಹಾಗಾಗಿ ಈ ಸೂಕ್ಷ್ಮತೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ದುರ್ಗಾ ಮಾತೆ. ಅದಾದ ನಂತರ ಇಲ್ಲಿರುವಂತಹ ಮುದ್ರೆ ಬರುತ್ತೆ, ಕಾಲೇಶ್ವರ ಮುದ್ರೆ. ಎಲ್ಲಾ ಎರಡು ಕೈಗಳನ್ನ ಮೊದಲು ಮುಷ್ಟಿ ಮಾಡ್ಬೇಕು. ಮುಷ್ಟಿ ಮಾಡಿ ನಡುವಿನ ಬೆರಳಿದೆ ನೋಡ್ರಿ, ಅದನ್ನ ಇಲ್ಲಿ ಜೋಡಿಸಿ ಹೆಬ್ಬೆರಳನ್ನ ಹಿಂಗ್ ಜೋಡಿಸ್ಬೇಕು. ಫಸ್ಟ್ ಈಗ ಮುಷ್ಟಿನೇ ಮಾಡ್ಬೇಕು. ನೀವು ಮುಷ್ಟಿ ಮಾಡ್ಲಾರ್ದಂಗ್ ಬರಂಗೇ ಇಲ್ಲ ಇದು ಕಾಲೇಶ್ವರ ಮುದ್ರೆ. ಫಸ್ಟ್ ಮುಷ್ಟಿ ಮಾಡ್ಬೇಕು, ನಡುವಿನ ಬೆರಳನ್ನ ಕನೆಕ್ಟ್ ಮಾಡ್ಬೇಕು, ಆ ನಂತರ ಹೆಬ್ಬೆರಳನ್ನ ಕನೆಕ್ಟ್ ಮಾಡ್ಬೇಕು. ಇದು ಕಾಲೇಶ್ವರ ಮುದ್ರೆ. ಎಸ್, ಅರ್ಚನಾ ರೈಟ್. ಅದಾದ ನಂತರ ಇದರ ಕಾರ್ಯಗಳು ಬರ್ಕೋರಿ. ಆಜ್ಞಾ ಚಕ್ರದ ಕಾರ್ಯಗಳು. ಎಸ್, ಈ ಮೂಗೇನ್ ಬರುತ್ತೆ ನೋಡ್ರಿ, ಮೂಗಿನ ತುದಿ ಈ ಪ್ಲೇಸ್ಲಿಂದ ಬಿಟ್ಟು ಎಷ್ಟು ಕಾಣ್ತಾ ಇದೆ ನೋಡ್ರಿ, ಅದೆಲ್ಲ ಆಜ್ಞಾ ಚಕ್ರದ್ದೇ ಕೆಲಸ. ಇಲ್ಲಿಂದು ಕೆಳಮೆದುಳು, ಸರಿಯಾಗಿ ಇನ್ನೊಂದ್ಸಲ ತೋರಿಸ್ತೀನಿ. ಆಜ್ಞಾ ಚಕ್ರದ ಕೆಲಸ ಏನು ಅಂದ್ರೆ ಇದೆ ನೋಡ್ರಿ, ಇಷ್ಟು ಪ್ಲೇಸು, ಇದ್ರ ಈ ಭಾಗ ಇದು ಬರಂಗಿಲ್ಲ, ಮತ್ತೆ ಇಷ್ಟೇ ಸುತ್ತ ಕೆಳಮೆದುಳು ಅಂತ ಇದೆ ನೋಡ್ರಿ, ಅದು ಆಜ್ಞಾ ಚಕ್ರದ ಕೆಲಸ ಇದೆ. ಹಾಗಾಗಿ ಇಲ್ಲಿ ಬರುವಂತಹ ನಮ್ಮ ಕಣ್ಣು, ಕಿವಿ ಮತ್ತು ಹಣೆಯ ಭಾಗ ಇಷ್ಟು ಹೆಲ್ದಿ ಆಗಿರುತ್ತೆ. ಯಾರ್ದು? ಆಜ್ಞಾ ಚಕ್ರ ಆಕ್ಟಿವೇಟ್ ಇದ್ದವ್ರು. ಮತ್ತೆ ಇಲ್ಲಿ ಮತ್ತೆ ಕನ್ಫ್ಯೂಸ್ ಆಗ್ಬೇಡ್ರಿ, ಮೇಡಮ್ ನಮ್ಗೆ ಏನ್ ಮಾಡ್ಬೇಕ್ರಿ, ಚಸ್ಮಾ ಬಂದದ. ಚಸ್ಮಾಕ್ ಏನಂತ್ರಿ ನೀವು? ಸ್ಪೆಕ್ಟ್ ಬಂದದ, ಕನ್ನಡಕ ಹಚ್ಕೊಂಡಿರ್ರಿ. ವಯೋಮಿತಿಗೆ ಅನುಗುಣವಾಗಿ ಬರೋದೇ ಬೇರೆ, ಬೈ ಬರ್ತೆ ಕೆಲವರಿಗೆ ಆಗಿರುತ್ತೆ ನೋಡ್ರಿ, ಅಚಾನಕ್ಕೆ ಸಮಸ್ಯೆ ಆಗಿರುತ್ತೆ ನೋಡ್ರಿ, ಅವ್ರದ್ದು ಆಜ್ಞಾ ಚಕ್ರದ ಮೇಲೆ ವರ್ಕ್ ಮಾಡ್ಬೇಕು ಅವ್ರು. ಅದಾದ್ಮೇಲೆ ಕಿವಿ ಕೇಳದೆ ಇರುವುದು ಬರ್ಕೊಡ್ರಿಬೇಕ. ಈ ಕಣ್ಣಿನ ಸಮಸ್ಯೆಯಲ್ಲಿ ಬರುತ್ತೆ, ಬರ್ಕೊಡ್ರಿ. ಆಜ್ಞಾ ಚಕ್ರದಲ್ಲಿ ಬರುವಂತಹ ಕಣ್ಣಿನ ಪ್ರಾಬ್ಲಮ್ ಅಲ್ಲಿ ಕಣ್ಣಿನ ಪೊರೆ ಬೇಗ ಬರುವುದು, ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷಗಳಿರುವುದು. ಆನಂತರ ಕಣ್ ಮಂಜು ಕಾಣೋದು, ಮಂಜು ಮುಷ್ಕಿದಂಗ ಅನಿಸ್ತದ ನೋಡ್ರಿ, ಅದು ಮಂಜು. ಆಮೇಲೆ ಕಣ್ಣಲ್ಲಿ ನೀರ್ ಬರೋದು, ಕಣ್ಗಳು ರೆಡ್ ಆಗೋದು. ಜೀರಾದ್ ಈಗ ಹೇಳ್ತೀನಿ ತಾಡ್ರಿ, ಚಂದ ಆಯ್ತು ನೆನ್ಪು ಕೊಟ್ರಿ. ಸೊ ನಂದು ಹೇಳ್ತೀನಿ ನೋಡ್ರಿ, ನನ್ಗೆ 10 ವರ್ಷದ ಹಿಂದೆ ಸಮೀಪ ದೃಷ್ಟಿ ದೋಷ ಸಮಸ್ಯೆ ಇತ್ತು. 10 ವರ್ಷದ ಹಿಂದೆ ಸಮೀಪದಿಂದ ಕಾಣ್ತಿಲ್ಲ, ನಂಗೆ ದೂರಿಂದೆಲ್ಲ ಕಾಣ್ತಿತ್ತು. ಇದು ಪ್ರಾಬ್ಲಮ್ ನಂಗೆ 10 ವರ್ಷದ ಹಿಂದೆ. ಸೊ ನಾನು ಹೋಗಿ ಹಾಸ್ಪಿಟಲ್ಗೆ ಹೋಗಿ ತೋರ್ಸಿದ್ಮೇಲೆ ನನ್ಗೆ ಒಂದು ಚಸ್ಮಾ ಬಂತು. 2-3 ದಿನ ಭಾರಿ ಖುಷಿ ಐತಿ, ಯಾಕಂದ್ರೆ ನನ್ಗೆ ಚಸ್ಮಾ ಬಂದದಂತ. ಕೇಳ್ಬೇಡ್ರಿ ನೀವು, ಫಸ್ಟ್ ಹಚ್ಕೊಂಡಾಗ ಗೊತ್ತಾಗುತ್ತೆ. ಅದ್ರ ಹ್ಯಾಪಿನೆಸ್ ಗೊತ್ತಿದೆಯಲ್ಲ. ಫಸ್ಟ್ ಟೈಮ್ ಕನ್ನಡಕ ಹಚ್ಕೊಂಡಾಗ ಹೆಂಗ್ ಫೀಲ್ ಆಗುತ್ತೆ, ಗುಡ್ ಫೀಲ್ ಆಗುತ್ತೆ, ಖುಷಿ. ಕೇಳ್ಬೇಡ್ರಿ ನೀವು. ಒಂದ್ 2-3 ದಿನ ಆದ್ಮೇಲೆ ನನ್ಗೆ ಯಾಕೋ ಅದು ಸರಿ ಅನ್ಸ್ಲಿಲ್ಲ. ಯಾಕೋ ನಂದು ಗಡಬಡ ಅನಿಸ್ತಾ ಇತ್ತು. ಈಗ ಇದಕ್ಕೆ ಚೇಂಜ್ ಮಾಡ್ಬೇಕು, ಏನ್ ಮಾಡ್ಬೇಕು? ಹಚ್ಬಾರ್ದ್ನ. ಸಮೀಪ ದೃಷ್ಟಿ ದೋಷ ಇದೆ, ನಾನು ಓದ್ಬೇಕು ಬರೀಬೇಕು ಅಂದ್ರೆ ಸಮೀಪ ನೋಡ್ಬೇಕು. ನೋ ಆಪ್ಷನ್ ಇದೆ ನನ್ ಬಳಿ, ಯಾಕಂದ್ರೆ ನಾನ್ ಟೀಚರ್ ಇದ್ದೀನಿ. ಈಗ ಏನ್ ಮಾಡೋದು? ಸೊ ಹಾಗಾಗಿ ನನ್ಗೆ ಒಂದು ಆಯುರ್ವೇದಿಕ್ ಚಿಕಿತ್ಸೆ ಗೊತ್ತಾಗಿದೆ ಏನೋರ,
ಬೆಳಗಾಗಿ ಎದ್ದ ಮೇಲೆ ಖಾಲಿ ಹೊಟ್ಟೆಯಿಂದ, ಬೇಕಾದ್ರೆ ಬರ್ಕೋರಿ ಎಲ್ಲ, ಖಾಲಿ ಹೊಟ್ಟೆಯಿಂದ ಕರಿಬೇವು ಇರುತ್ತೆ ನೋಡ್ರಿ, ಕರಿಬೇವಿನ ದಳ ಒಂದ್ ಎಳ್ಕೊಂಡ್ ಬಿಡ್ಬೇಕು. ಅದಕ್ಕೆ ಎಷ್ಟು ಇರ್ತಾವ ನೋಡ್ರಿ, ಎಲೆಗಳಿರ್ತಾವ ಸಣ್ಣ ಸಣ್ಣ, ಕೆಲವುದಕ್ಕೆ 10 ಇರುತ್ತೆ, 12 ಇರುತ್ತೆ, ಹೆಚ್ಚು ಕಡಿಮೆ ಇರ್ಬೋದು. ಆದ್ರೆ ಅದು ಏನಿರ್ಬೇಕು, ಆ ಕರಿಬೇವು ಇರುತ್ತೆ ನೋಡ್ರಿ, ಅದು ಸ್ವಲ್ಪ ಏನಂತಾರ, ಹೊಸ ಚಿಗ್ರಿ ಇರುತ್ತೆ ನೋಡ್ರಿ, ಚಿಗ್ರಿ ಇರೋ ಟೇಸ್ಟ್ ಅನಿಸುತ್ತೆ. ಸ್ವಲ್ಪ ಗಟ್ಟಿಯಾಗಿರೋದು ಇರುತ್ತೆ ನೋಡ್ರಿ, ಅದು ಟೇಸ್ಟ್ ಇರಂಗಿಲ್ಲ ಅಷ್ಟೇ, ತಿಂತೀವಿ ಹಂಗೆ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಚಿಗುರು ಇರುತ್ತೆ ನೋಡ್ರಿ, ಆ ಚಿಗುರನ್ನ ಒಂದ್ ಎಳೆಯನ್ನ ಎಳ್ಕೊಂಡ್ ಬಿಡ್ಬೇಕು, 10-12 ಎಲೆಗಳು. ಅದ್ರಲ್ಲಿ ಒಂದ್ ಚಿಟಿಕೆ ಅಂದ್ರೆ ಗೊತ್ತಲ್ಲ, ಇಷ್ಟು ಹಿಂಗ್ ಕೈದೊಳಗೆ ಹಿಡಿದ್ರು ಬರುತ್ತೆ ನೋಡ್ರಿ, ಹಿಂಗ್ ಕೈದೊಳಗೆ ಹಿಡಿದ್ರೆ ಎಷ್ಟು ಜೀರಿಗೆ ಬರುತ್ತೆ ನೋಡ್ರಿ, ಅಷ್ಟು ಜೀರಿಗೆ ಅದ್ರಲ್ಲಿ ಮಿಕ್ಸ್ ಮಾಡಿ ಬಾಯಿಯೊಳಗೆ ಹಾಕೊಂಡು ಚೆನ್ನಾಗಿ ಮೆಲಿಬೇಕು. ಮೆಲ್ದು ಸ್ವಲ್ಪ ಒಗ್ಗರು ಅನಿಸುತ್ತೆ, ಬೇರೆ ಅನಿಸುತ್ತೆ, ಅದೇನಂತ ಟೇಸ್ಟ್ ಇರಂಗಿಲ್ಲ, ಕೇಕ್ ತರ ಇರಂಗಿಲ್ಲ, ಅದ್ರ ಟೇಸ್ಟೇ ಚೇಂಜ್ ಇರುತ್ತೆ. ಆದ್ರೆ ಅದನ್ನ ಅಗ್ದು ಚೆನ್ನಾಗಿ ಅದು ನುಂಗ್ಬೇಕು ಅದ್ರ ರಸ. ಅದ್ರ ನಂತರ ಬಿಸಿ ನೀರು ಕುಡಿಬೇಕು ನೋಡ್ರಿ, ಉಗುರು ಬೆಚ್ಚಗಿಂದ ನೀರು ಕುಡಿಬೇಕು 1 ಗ್ಲಾಸ್. ಸೊ ಇದನ್ನ ನೀವು 40 days ಮಾಡಿ ನೋಡ್ರಿ, ನಾನ್ ಮಾಡಿದ್ದು. ಅದ್ರ ನಂತರ ನನ್ಗೆ ರಿಸಲ್ಟ್ ಬಂತು. ಈಗ್ಲೂ ನನ್ಗೆ ಬಹಳ ಹೇಳ್ತಾರ ಸ್ಕ್ರೀನ್ ಗಾರ್ಡು ಅದೆಲ್ಲ ಏನಾದ್ರು ಯೂಸ್ ಮಾಡ್ರಿ ಅಂತ. ನಂಗೆ ನಡೀತಾ ಇದೆ ಸದ್ಯಕ್ಕೆ, ಹಂಗೇನಾದ್ರೂ ಜಾಸ್ತಿ ಏನಾದ್ರೂ ಇದ್ರ ನೋಡ್ತೀನಿ. ಓಕೆನಾ, ತಿಳಿತಾ? ಇದನ್ನ ನೀವು ಮಾಡ್ಬೋದು ಚಸ್ಮಾ ಸಲುವಾಗಿ. ಅಲ್ಲಿ ನಿಮ್ಗೆ ಪಾಯಿಂಟ್ ಇದೆ ನೋಡ್ರಿ, ಅದ್ ಪಾಯಿಂಟ್ ಅಲ್ಲಿ ಹೆಚ್ಚು ಕಡಿಮೆ ಆಗೋದು ನಿಮ್ಗೆ ಗೊತ್ತಾಗುತ್ತೆ. ಬಟ್ ನೀವು 40 days ಅಂತೂ ಅದು ಮಾಡ್ಬೇಕು. ಮತ್ 1 time ಅಷ್ಟೇ ಮಾಡ್ರಿ, ರಾತ್ರಿ ಎಲ್ಲ ಮಾಡೋದಿಲ್ಲ, ಬೆಳಗ್ಗೆ ಒಂದ್ಸಲ ಮಾಡಿದ್ರೆ ಸಾಕು. ಓಕೆ, ಸೊ ಯಾರ್ದು ಹೆಲ್ದಿ ಆಗಿರುತ್ತೆ ನೋಡ್ರಿ, ಕಣ್ಣಿನ ಸಮಸ್ಯೆಗಳಿದೆ ನೋಡ್ರಿ, ಇದು ಯಾವುದು ಇರೋದಿಲ್ಲ. ಅದಾದ ನಂತರ ನೆಕ್ಸ್ಟ್ ಗೆ ಬರುತ್ತೆ ಕಿವಿ, ಅಂದ್ರೆ ಕಿವಿ ಕೇಳದೇ ಇರೋದು, ಕಿವಿ ಗಡಚ್ ಬೀಳೋದು ಅಂತಾರ ನೋಡ್ರಿ, ಅಥವಾ ಕಿವಿ ಸೋರಿಕೆ, ಕೆಲವರಿಗೆ ಕಿವಿ ತಂತಾನೆ ಸೋರುತ್ತೆ, ವಾಸನೆ ಬರುತ್ತೆ. ರೀಸನ್ ಏನು ಅಂದ್ರೆ ಆಜ್ಞಾ ಚಕ್ರ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಮೈಗ್ರೇನ್ ಪ್ರಾಬ್ಲಮ್, ತಲೆನೋವು ಬರುತ್ತೆ ನೋಡ್ರಿ, ತಲೆನೋವು ಬರೋದು, ಸಿಡಿಪಿಡಿ ಮಾಡೋದು, ಇಲ್ಲೆಲ್ಲ ಇನ್ನ ಮುಂದೆ ಬರುತ್ತೆ, ಅದೆಲ್ಲ ಆಜ್ಞಾ ಚಕ್ರದ್ದೇ ಪ್ರಾಬ್ಲಮ್. ಎಸ್, ಈಗ ಯಾರ ಆಜ್ಞಾ ಚಕ್ರ ಬ್ಯಾಲೆನ್ಸ್ ಇರೋದಿಲ್ಲ ನೋಡ್ರಿ, ಅವರ ಮೊದಲ ಸ್ವಭಾವ ಯಾವುದು ಅಂದ್ರೆ ದೇವರ ಮೇಲೆ ನಂಬಿಕೆ ಇರೋದಿಲ್ಲ ಅವ್ರಿಗೆ. ಫಸ್ಟ್ ಪಾಯಿಂಟ್ ಬರ್ಕೋರಿ. ನಿಮ್ಗೆ ಯಾರಾದ್ರೂ ದೇವ್ರ ಇಲ್ಲ ಅಂತ ವಾದ ಮಾಡ್ತಾ ಇದ್ದಾರಂದ್ರೆ ನೀವು ತಲೆ ಕೆಡಿಸ್ಕೊಳ್ದೇ ಬಾರ್ದು, ಯಾಕಂದ್ರೆ ಅವ್ರ ಆಜ್ಞಾ ಚಕ್ರ ಆಕ್ಟಿವೇಟ್ ಇಲ್ಲ, ಅದಕ್ಕೆ ಹಂಗ್ ಮಾತಾಡ್ತಿರ್ತಾರ ಅವರು. ಫಸ್ಟ್ ಪಾಯಿಂಟ್, ನೀವು ಯಾರು ಹೇಳ್ತಾರ ನೋಡ್ರಿ ದೇವ್ರ ಇಲ್ಲ ಅನ್ನುವಂತ ವಾದ ಮಾಡೋದು, ಅಥವಾ ದೇವ್ರಿಗೆ ಬೈಯೋದು, ದೇವ್ರನ್ನ ಕುರಿತು ನಿಂದನೆ ಮಾಡೋದು, ಇದೆಲ್ಲಾ ಮಾಡ್ತಿರ್ತಾರ ನೋಡ್ರಿ, ಅದು ಆಜ್ಞಾ ಚಕ್ರ ಅವ್ರದ್ದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಮತ್ತೆ ನಿಮ್ಗೆ ಒಂದು ಸ್ಟೋರಿ ಹೇಳ್ತೀನಿ ನೋಡ್ರಿ, ನನ್ಗೆ ನೆನಪು ಬಂದಿದೆ. ನಾನ್ ಸಣ್ಣಾಗಿದ್ದಾಗ ಕೇಳಿದ್ದು, ಆಮೇಲೆ ನಂದು ಐ ಓಪನ್ ಆಯ್ತು. ನಾವೊಂದು ಎಲ್ಲರಿಗ್ ಕೆಣಕಂ ದೇವ್ರಿಗೆ ಕೆಣಕದ್ ಬೇಡ, ಈ ಸ್ಟೋರಿದೊಳಗೆ ನನಗೆ ಅರ್ಥ ಆಗಿದೆ. ಏನಾಗುತ್ತೆ ಅಂದ್ರೆ ಒಂದ್ ಊರ್ ಇರುತ್ತೆ, ಎಲ್ಲರಿಗ್ ಸ್ಟೋರಿ ಇಷ್ಟ ಇದೆನಾ? 3 ನಿಮಿಷದ ಒಂದು ಸ್ಟೋರಿ ಇದೆ, ಯಾರ್ಯಾರಿಗೆ ಇಷ್ಟ ಇದೆ ಹಿಂಗ್ ಮಾಡ್ರಿ, ಎಲ್ರು ಸ್ವಲ್ಪ ನೇರವಾಗಿ ಕೂಡ್ರಿ. ಸುಸ್ತಾಗಿ ಹೋಗಿರ್, ನಂಗೂ ಗೊತ್ತಿದೆ, ರಾತ್ರಿ 9 ಕ್ಲಾಸ್, ನಿನ್ಗೂ ಟಫ್ ಇದೆ, ನನ್ಗೂ ಟಫ್ ಇದೆ, ಆದ್ರೆ ಏನ್ ಮಾಡ್ತೀರಿ, ಲರ್ನಿಂಗ್ ಮೋಡ್ ನಲ್ಲಿ ಅಂತೂ ಬರ್ಲೇಬೇಕು. ಸೊ ಇಬ್ರು ಫ್ರೆಂಡ್ಸ್ ಇದ್ದಿರ್ತಾರ, ಹಳ್ಳಿ ಊರ್ ನೋಡ್ರಿ, ಅವಾಗೆಲ್ಲ ಹಿಂದಿನ ಕಾಲಕ್ಕೆ ಮೊಬೈಲು ಟಿವಿ ಏನು ಇರ್ಲಿಲ್ಲ. ಟೈಮ್ ಪಾಸ್ ಮಾಡೋದು ಅಂದ್ರೆ ಏನಿತ್ತಂದ್ರೆ ಹಿಂಗೆ ಚೌಡಿ ಕಟ್ಟಿ ಯಾವ್ದೋ ಊರ್ ಹೊರ್ಗಿನ ಯಾವ್ದೋ ಒಂದ್ ಮರದ ಕೆಳಗೆ ಹೋಗ್ ಕುಂತು ಡಿಸ್ಕಸ್ ನಡೀತಾ ಇರ್ತಿತ್ತು. ಈ ಗಂಡ್ ಮಕ್ಳಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅವ್ರ ಇಬ್ರು ಫ್ರೆಂಡ್ಸ್ ಕೆಲ್ಸ ಏನು ಅಂದ್ರ ಪ್ರತಿ ದಿನನೂ ಸಮೇತ ಹೋಗೋದು, ಒಂದ್ ಗಿಡ ಕೆಳಗ್ ಕೂಡೋದು. ಯಾವ ಗಿಡ ಕೆಳಗ? ಮಾವಿನ ಮರದ ಕೆಳಗ್ ಕೂಡೋದು, ಕುಂತ ಏನ್ ಮಾಡೋದಂದ್ರ ದಿನಾ ಒಬ್ಬೊಬ್ರಿಗೆ ನಿಂದನೆ ಮಾಡ್ತಾ ಬರೋದು. ಡೈಲಿ ಒಬ್ರಿಗೆ ಫಿಕ್ಸ್ ಇತ್ತು, ಅವ್ರು ಲೀಸ್ಟ್ ಇತ್ತು, ಇವತ್ ಯಾರ್ದು ಅವ್ರದೆಲ್ಲಾ ದೋಷಗಳು ತೆಗೆದು ಅವ್ರಿಗೆ ಬೈಯೋದು, ಅವ್ರಿಗೆ ಏನ್ ಸಮಾಧಾನ ಆಗಷ್ಟು ಕಿರಿಕಿರಿ ಮಾಡೋದು ಮಾನಸಿಕವಾಗಿ. ಮತ್ತೆ ಮರ್ದಿನ ಮತ್ತೆ ಎದ್ದು ಹೋಗೋದು, ಮತ್ತೆ ಈ ರೀತಿ ಪ್ರತಿ ದಿನಾನು ಒಬ್ರದೊಬ್ರದೆಲ್ಲಾ ಮುಗೀತು. ಒಂದ್ ದಿನ ಇಂಥ ಸ್ಥಿತಿ ಬಂತು, ಊರೊಳಗೆ ಯಾರು ಇಲ್ಲ ನಿಂದನೆ, ಬಾಕಿ ಯಾರು ಉಳಿದಿಲ್ಲ ಲಾಸ್ಟ್. ಈಗ ಅವ್ರಿಗೆ ರೂಢಿ ಬಿದ್ದದ ಏನ್ ಮಾಡ್ಬೇಕು? ಅವಾಗ ಒಬ್ನ ಏನ್ ಮಾಡ್ತಾನ ಅಂದ್ರ, ನೀ ಏನ್ ಬಿ ಏನೋ ದೇವ್ರಷ್ಟು ಹುಚ್ಚ ಯಾರು ಬಿ ಇಲ್ಲ ಅಂತ ನಾವು ಇವ್ನಂತಾನ, ಎಲ್ಲಾರ್ದು ಮುಗ್ದದ, ದೇವ್ರಿಗೆ ಬೈಯೋದ್ ಬೇಡ ಅಂತ. ದೇವ್ರ ಏನ್ ಮಾಡ್ತಾನ? ಒಳ್ಳೇದೇ ಮಾಡ್ತಾನ. ಇಲ್ಲ ದೇವ್ರಷ್ಟು ಹುಚ್ಚು ಹುಡುಕು ಸಿಗಂಗಿಲ್ಲ, ಅವನಿಗೆ ತಲಿ ಇಲ್ಲ ಅಂತ. ಇವಂತನ್ ಯಾಕ ತಲಿ ಇಲ್ಲ ಅಂತ ಯಾಕಂತಿ? ನೋಡು, ಇಷ್ಟು ದೊಡ್ಡದ ಮಾವಿನ ಮರ ಅದ, ಅದಕ್ಕೆ ಇಷ್ಟಿಷ್ಟೇ ಸಣ್ಣ ಮಾವಿನಕಾಯಿ ಅವ, ಇಷ್ಟಿಷ್ಟೇ ಸಣ್ಣ ನೋಡಿದ್ರೆ ಮಾವಿನ ಮರ ಅಷ್ಟು ದೊಡ್ಡದದ. ಅದೇ ಆ ಕುಂಬಳಕಾಯಿ ಬೆಳ್ಳಿ ಇಷ್ಟೇ ಇರುತ್ತೆ, ಅದಕ್ಕೆ ಇಂತಿಂತ ಕುಂಬಳಕಾಯಿ. ದೇವ್ರಿಗೆ ತಲಿ ಎಲ್ಲದ? ಇಲ್ಲ, ಹುಚ್ಚ ನಾವು ಮನುಷ್ಯ, ಸರಿ ಇಲ್ಲ, ಅವನಿಗೆ ಬುದ್ಧಿ ಇಲ್ಲ.
ಹೋಗಿ ಹೇಳ್ಬೇಕಾಯ್ತು ಒಂದ್ ಬೈತಾನ. ಅವತ್ ದೇವ್ರದ್ದು ಮುಗಿಯುತ್ತೆ ಸ್ಟೋರಿ. ಈಗ ಮರ್ ದಿವ್ಸ ಏನಾಗುತ್ತೆ ಅಂದ್ರೆ ಯಾರ್ ಬೈದಿರ್ತಾನ ನೋಡ್ರಿ, ನಿಮ್ಗೆ ಗೊತ್ತಲ್ಲ, ಬೇಸಿಗೆ ದಿನದಲ್ಲಿ ಇಲ್ಲಿ ತಲಿ ಎಲ್ಲ ಪೂರ ಕೂದಲು ತೆಕ್ಕೊಂಡ್ ಬಿಡ್ತಾರೆ. ಗುಂಡ್ ನಮ್ ಕಡೆ ಮಾಡ್ತಾರೆ, ನಿಮ್ ಕಡೆ ಮಾಡ್ತಾರೆ. ಬೇಸಿಗೆ ಪ್ರಾರಂಭ ಅದ. ಈಗ ಇವನ್ ತಲೆ ಗುಂಡ್ ಹೊಡ್ಸ್ಕೊಂಡ್ ಮತ್ತೆ ಈಗ ನಿಂದನೆ ಮಾಡ್ಲಿಕ್ಕೆ ಸೇಮ್ ಪ್ಲೇಸಿಗೆ ಹೋಗಿ ಕೂಡ್ತಾರ. ಇನ್ನೇನ್ ಯಾರ್ ನಿಂದನೆ ಮಾಡ್ಬೇಕಂತ ಪ್ಲಾನ್ ಮಾಡ್ತಿರ್ತಾನ ವ್ಯಕ್ತಿ ಮೇಲಿನ ತುದಿಲಿಂದ ಒಂದ್ ಮಾವಿನಕಾಯಿ ಬಂದ್ ರಪ್ ಅಂತ ಬೀಳುತ್ತೆ. ಅವನ್ ಚೀರೋದ್ ಶುರು ಮಾಡ್ತಾನಂದ್ರ ಭಯಂಕರ ಪೇನ್ ಆಗೋದಕ್ ಶುರು ಆಗುತ್ತೆ ಅವನಿಗೆ. ಅವಾಗ ಇವ ಪಕ್ಕದಲ್ಲಿ ಇರುವಂತ ಫ್ರೆಂಡ್ ಹೇಳ್ತಾನ, ದೇವ್ರ ಏನ್ ಮಾಡ್ತಾನೆ ಎಲ್ಲ ಒಳ್ಳೇದೇ ಮಾಡ್ತಾನ. ಒಂದ್ ವೇಳೆ ವಿಚಾರ ಮಾಡು, ಮಾವಿನ ಮರಕ್ ಏನಾರ ಕುಂಬಳಕಾಯಿ ಇರ್ತೀವಂದ್ರು ಮ್ಯಾಲಿಂದ ಬಿದ್ದರೆ ಏನ್ ಗತಿ ಆಗ್ತಿತ್ತು. ಹಾಗಾಗಿ ದೇವ್ರು ಏನು ಮಾಡ್ತಾನ ಅದು ಒಳ್ಳೇದೇ ಮಾಡ್ತಾನ. ಆದ್ರೆ ನಮ್ಮಲ್ಲಿ ಕೆಲವರ ವಾದ ಏನು ಅಂದ್ರೆ ದೇವ್ರು ಇಲ್ಲ ಅನ್ನುವಂತ ವಾದ. ರೀಸನ್ ಒಂದೇ ಕಾರಣ ಇದೆ ಅವ್ರ ಹತ್ರ, ಬೇರೆದು ಬಹಳ ದೊಡ್ಡ ಕಾರಣಗಳು ಸಿಗೋದಿಲ್ಲ. ಅವ್ರು ಏನ್ ಹೇಳ್ತಾರ, ದೇವ್ರ ಇದ್ರ ತೋರ್ಸ್ರಿ ಅಂತಾರ ಅವ್ರಷ್ಟೇ. ದೇವ್ರ ಇದ್ರ ನನ್ ತೋರ್ಸ್ಬೇಕು. ಆದ್ರೆ ನಾವಂತೀವಿ ಗಾಳಿ ಇದ್ರೆ ನೀವು ಗಾಳಿ ತೋರ್ಸ್ರಿ ಅಂತಿನ್ನ. ಗಾಳಿ ಕಾಣುತ್ತ? ಕೋವಿಡ್ ಬಂತ ಎಷ್ಟ್ ಜನರ ನೋಡಿರಿ ಹೇಳ್ರಿ? ಯಾರ್ಯಾರು ಇದ್ದೀರಿ ಇಲ್ಲಿ ಕೋವಿಡ್ದಾಗ? ಮೇಡಮ್ ಆ ಕೋವಿಡ್ ಇತ್ತು ನೋಡ್ರಿ, ಅದ್ ನಾನ್ ನೋಡಿದೇವ? ಇಲ್ಲ. ಆ ಪಿಕ್ಚರ್ದೊಳಗ ಅವ್ರು TV9 ದವ್ರೆಲ್ಲಾ ಮಾಡಿರ್ ನೋಡ್ರಿ, ಅವರೇ ಕ್ರಿಯೇಟ್ ಮಾಡಿರ್ ಭಯ ಪಡಿಸೋದಕ್ಕೆ. ಅದು ಹಂಗಿದೆ ಅಂತ ಯಾವ ಸೈನ್ಸ್ನು ಹೇಳಿಲ್ಲ, ಯಾವ ವಿಜ್ಞಾನಿನೂ ಹೇಳಿಲ್ಲ. ಅದು ಕೋವಿಡ್ ಹಿಂಗ್ ಬಾಲ್ ತರ ಇದೆ, ಅದಕ್ಕೆಲ್ಲ ಮುಳು ಇವೆ, ಹಿಂಗೆ ಯಾರು ಹೇಳಿಲ್ಲ. ಕಪೋಲ ಕಲ್ಪಿತ. ಕೋವಿಡ್ ನಂತರ ಈ ಒಂದು ಚರ್ಚೆ ಇತ್ತು ನೋಡ್ರಿ, ದೇವ್ರಿಲ್ಲ ಅಂತ, ಅದು ಬಹಳಷ್ಟು ಮಟ್ಟಿಗೆ ಅದು ಶಾಂತ ಆಗಿದೆ. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳೋದು ಏನು ನೀವಂದ್ರ, ಯಾರ ಆಜ್ಞಾ ಚಕ್ರ ಆಕ್ಟಿವೇಟ್ ಇರೋದಿಲ್ಲ ನೋಡ್ರಿ, ಅವ್ರಿಗೆ ದೇವರ ಮೇಲೆ ನಂಬಿಕೆ ಇರೋದಿಲ್ಲ. ಫಸ್ಟ್ ಪಾಯಿಂಟ್. ಅದಾದ್ಮೇಲೆ ಎರಡನೇದು, ಈ ಮೆಡಿಟೇಷನ್, ಅಧ್ಯಾತ್ಮ ಅನ್ನುವಂಥದ್ದು, ಇಂತಹ ಕ್ಲಾಸ್ಗಳು ಅವ್ರಿಗೆ ಆಗೋದಿಲ್ಲ. ಇವು ಮತ್ ಯಾಕೋ ಗೊತ್ತಿಲ್ಲ ಅಂತವ್ರು ಯಾರಾದ್ರೂ ಬರ್ತಾರ ನೋಡ್ರಿ, 2 ದಿನಕ್ಕೆ 3ನೇ ದಿನಕ್ಕೆ ಮನೆಗೆ ಅವ್ರು ಎನರ್ಜಿ ಅವ್ರ ಜೊತೆಗೆ ಕನೆಕ್ಟ್ ಆಗೋದಿಲ್ಲ. ಇವ್ರಿಗೆ ಆಧ್ಯಾತ್ಮಿಕ ಶಕ್ತಿ ಅರ್ಥ ಆಗೋದಿಲ್ಲ. ಅದಾದ್ಮೇಲೆ ಇದರ ಸಮಸ್ಯೆಗಳು ಬರ್ಕೋರಿ. ಮೊದ್ಲಿಗೆ ಬರ್ಕೋರಿ, ತಲೆನೋವು. ಮೈಗ್ರೇನ್ ಪ್ರಾಬ್ಲಮ್ ನಲ್ಲಿ 2 ಇರುತ್ತೆ, ಒಂದು ಪೂರ್ತಿ ತಲೆ ನೋವುತ್ತೆ, ಒಂದು ಅರ್ಧ ನೋವುತ್ತೆ. ಅರ್ಧ ತಲೆ ನೋವಂತೂ ಒಂದ್ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಯಾವುದೇ ಇರ್ಬೋದು, ಪೂರ್ತಿ ಇರ್ಬೋದು ಅಥವಾ ಅರ್ಧ ಇರ್ಬೋದು, 2ರ ಮೇನ್ ಯಾವುದು ಅಂದ್ರೆ ಆಜ್ಞಾಚಕ್ರ. ಹಾಗಾಗಿ ನೆನ್ಪಿಡ್ರಿ, ಮೈಗ್ರೇನ್ ಪ್ರಾಬ್ಲಮ್ ಇರೋರು ಟ್ಯಾಬ್ಲೆಟ್ಸ್ ತಗೊಳ್ಳೋದಕ್ಕಿಂತ ಬೆಸ್ಟ್ ಇದೆ ಆಜ್ಞಾಚಕ್ರವನ್ನ ಹೀಲ್ ಮಾಡ್ಕೊರಿ. ಅದಾದ ನಂತರ 2ನೇ ದೊಡ್ಡ ಸಮಸ್ಯೆ ಇವ್ರದ್ದು ಯಾವ್ದು ಅಂದ್ರ, ಓದೋದು ಬರೆಯೋದು ಅಂದ್ರೆ ಮಾರುದ್ದ ಓಡಿರ್ತಾರೆ ಇವ್ರು. ಆಗೋದಿಲ್ಲ ಇವ್ರಿಗೆ. ಮೊಬೈಲ್ ನೋಡ್ರನ್ರಿ, ಮೊದ್ಲು ನೋಡ್ತಾರ ಮೊಬೈಲ್. ಓದೋದ್ ಸಮಸ್ಯೆ ಇವ್ರಿಗೆ, ಏಕಾಗ್ರತೆ ಸಮಸ್ಯೆ ಇರುತ್ತೆ ಇವ್ರಿಗೆ. ಅದಾದ್ಮೇಲೆ ಬರ್ಕೋರಿ, ನಿದ್ರಾಹೀನತೆ. ಆಜ್ಞಾಚಕ್ರ ಯಾರ್ದು ಆಕ್ಟಿವೇಟ್ ಇರೋದಿಲ್ಲ ನೋಡ್ರಿ, ಅವ್ರಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ನಿದ್ರೆ ಆಗೋದಿಲ್ಲ. ಎಸ್. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ, ಏಕಾಗ್ರತೆಯ ಕೊರತೆ. ಯಾವುದೇ ಕೆಲಸವನ್ನ ಏಕಾಗ್ರತೆಯಿಂದ ಮಾಡೋದಿಲ್ಲ. ಇವ್ರು ಬಹಳಷ್ಟು ಸಲ ಆರಂಭ ಶೂರರು ಅಂದ್ರೆ ಒಂದ್ ಕೆಲಸ ಇರುತ್ತೆ ನೋಡ್ರಿ, ಮಾಡೋದೇ ಮಾಡೋದು, ಆ ನಂತರ ಅದನ್ನ 2-3 ದಿನದಲ್ಲಿ ಬಿಟ್ಟು ಹಾಕೋದು. ರೀಸನ್ ಏನು ಅಂದ್ರೆ ಅದ್ರ ಮೇಲೆ ಏಕಾಗ್ರತೆ ಇರೋದಿಲ್ಲ ಅವ್ರಿಗೆ. ಎಸ್. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ, IMP ಅಂತ ಹಾಕೋರಿ, ಚಿಂತೆ ಮಾಡಿಕೊಳ್ಳೋದು. ಅದಕ್ಕೆ ರೇಖೀಯ 5 ತತ್ವದಲ್ಲಿ ಒಂದು ತತ್ವ ಇದೆ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡುವುದಿಲ್ಲ ಅಂತ. ನೆನ್ಪಿದೆ ಎಲ್ಲರಿಗೂ? ರೀಸನ್ ಏನು ಅಂದ್ರ, ನೀವು ಚಿಂತೆ ಮಾಡೋದನ್ನ ಬಿಟ್ಟು ಹಾಕಿದ್ರು ಸಮೇತ ನಿಮ್ಮ ಆಜ್ಞಾಚಕ್ರ ಸರಿಯಾಗಿ ವರ್ಕ್ ಮಾಡುತ್ತೆ. ಅದಾದ ನಂತರ ಯಾರ್ದು ಆಕ್ಟಿವ್ ಇದೆ ನೋಡ್ರಿ, ಅವ್ರಿಗೆ ಬಹಳ ಆತ್ಮವಿಶ್ವಾಸ ಇರುತ್ತೆ. ದೇವರ ಮೇಲೆ ನಂಬಿಕೆ ಇರುತ್ತೆ, ಏಕಾಗ್ರತೆ ಇರುತ್ತೆ, ನಿದ್ರೆ ಬರುತ್ತೆ, ಮೈಗ್ರೇನ್ ಇರೋದಿಲ್ಲ, ಶಾಂತ ಸಮಾಧಾನ, ಎಲ್ಲಾ ಸ್ವಭಾವಗಳು ಇವ್ರ ಹತ್ರ ಇರುತ್ತೆ. ಯಾರ್ದು ಆಕ್ಟಿವ್ ಇದೆ ಅವ್ರು. ಎಸ್. ಸೊ ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆ ಅಂತೇಳಿ ಅನ್ಕೊಂಡಿ ಆಜ್ಞಾಚಕ್ರ. ಓಕೆ, ಡನ್. ಮುಂದೆ ಹೋಗೋಣ. ಎಲ್ಲರಿಗೂ ಅರ್ಥ ಆಗಿದೆನಾ? ಸೊ ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಸಹಸ್ರಾರ ಚಕ್ರ. ನೆಕ್ಸ್ಟ್ ಬರುತ್ತೆ ಸಹಸ್ರಾರ ಚಕ್ರ. ಸೊ ಈ ಸಹಸ್ರಾರ ಚಕ್ರ ಇದೆ ನೋಡ್ರಿ,
ಒಂದು ಒಂದು ಹೇಳ್ತಾ ಹೋಗ್ತೀನಿ, ಬರೀತಾ ಹೋಗ್ರಿ. ಸಹಸ್ರಾರ ಚಕ್ರ, ಇದ್ರ ಅರ್ಥ ಏನು ಅಂದ್ರ ಇಲ್ಲಿರುವಂತಹ ದಳಗಳ ಪೆಟಲ್ಸ್ ಇವೆ ನೋಡ್ರಿ, ಇವು ಎಣಿಸೋದಕ್ಕೆ ಬರೋದಿಲ್ಲ. ಹಾಗಾಗಿ ಹಿಂದಿನ ಕಾಲದಲ್ಲಿ ಯಾವುದು ಎಣಿಸೋದಕ್ಕೆ ಬರೋದಿಲ್ಲ ನೋಡ್ರಿ, ಅದಕ್ಕೆ ಸಹಸ್ರಾರ ಅಂತ ಹೇಳ್ತಿರು. ಅಂದ್ರೆ ಇಲ್ಲಿ ಸಹಸ್ರಾರ ಅಂದ್ರೆ 1000 ದಳಗಳು ಅಂತಿಲ್ಲ, 1000ವನ್ನೋ ಕೋಟಿಯವನ್ನೋ ಯಾರಿಗೂ ಗೊತ್ತಿಲ್ಲ. ಇದು ಇವತ್ತಿಗೂ ಯಾರಿಗೂ ಎಣಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸೊ ಹಾಗಾಗಿ ಅಸಾಧ್ಯ ಅನ್ನುವಂತ ಎನರ್ಜಿ ಇದೆ ನೋಡ್ರಿ, ಅದ್ರ ಅರ್ಥನೇ ಏನು ಅಂದ್ರೆ ಸಹಸ್ರಾರ ಚಕ್ರ. ಮತ್ತೆ ಬೇರೆ ಪುಟದ ಮೇಲೆ ಬರ್ಕೋರು, ಒಂದೇ ಪುಟದಲ್ಲಿ ಬರಿಬೇಡ್ರಿ, ಟಾಪಿಕ್ ಚೇಂಜ್ ಮಾಡಿ. ಅಂದ್ರೆ ನಿಮ್ಗೆ ಚಕ್ರಗಳು ಹುಡುಕುವಾಗ ಬೇಗ ಸಿಗುತ್ತೆ, ಒಂದೇ ಪೇಜ್ ಮೇಲೆ ಬರಿಬೇಡ್ರಿ. ಅದಾದ ನಂತರ ಇದ್ರ ಬಣ್ಣ ಬರ್ಕೊಳ್ಳಿ, ನೇರಳೆ ಬಣ್ಣ, ತಿಳಿ ನೇರಳೆ ಅಲ್ಲ, ನೇರಳೆ ಬಣ್ಣ, ವೈಲೆಟ್ ಕಲರ್. ಇದು ವೈಲೆಟ್ ಕಲರ್, ನೇರಳೆ ಬಣ್ಣ. ಎಸ್. ಅದರ ನಂತರ ದಳಗಳು ಬರೆದಾಗ ನೀವು ಜಸ್ಟ್ 1000 ದಳಗಳಂತ ಬರೆಯೋದಿದೆ, ಬಟ್ ಇರೋದು 1000 ಅಲ್ಲ, ಗೊತ್ತಾಯ್ತಾ? ಅನ್ಲಿಮಿಟೆಡ್ ಇದೆ. ಮತ್ತೆ ಪ್ರತಿಯೊಬ್ಬರದ್ದು ಫ್ರೀಕ್ವೆನ್ಸಿಗೆ ಅದರದೇ ಆಗಿರುವಂತ ಸಹಸ್ರಾರ ಚಕ್ರ ವರ್ಕ್ ಮಾಡುತ್ತೆ, ನೆನ್ಪಿಡ್ರಿ. ಕೆಲವರಿಗೆ ಇಲ್ಲಿ ವೈಬ್ರೇಷನ್ ಜಾಸ್ತಿ ಮಾಡ್ತಾ ಇರುತ್ತೆ, ಕೆಲವರಿಗೆ ಕಡಿಮೆ ಮಾಡುತ್ತೆ. ರೀಸನ್ ಏನು ಅಂದ್ರೆ ಅವ್ರ ಎನರ್ಜಿ ಇಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅದಾದ ನಂತರ ಇಲ್ಲಿ ಒಂದು ತತ್ವ ಕನೆಕ್ಟ್ ಆಗುತ್ತೆ, ಅದರ ಹೆಸರು ಏನು ಅಂದ್ರೆ ಬ್ರಹ್ಮ ತತ್ವ. ಬ್ರಹ್ಮ ತತ್ವ ಇಲ್ಲಿ ನಾವು ಬಿಯಾಂಡ್ ಹೋಗೋದಿದೆ. ಮತ್ತೆ ಸರಿಯಾಗಿ ಎಲ್ರೂ ಅರ್ಥ ಮಾಡ್ಕೋರಿ, ನಮ್ಮ ವಿಶುದ್ಧಿ ಚಕ್ರಕ್ಕೆ ಬಂದಾಗ ನಮ್ಮ ಶಾರೀರಿಕವಾಗಿರುವಂತ ಎಲ್ಲಾ ಕಾರ್ಯಗಳು ಅಲ್ಲಿ ಫಿನಿಶ್ ಆದ, ಶಾರೀರಿಕ ಮಾನಸಿಕ ಎಲ್ಲಾ ಮುಗಿತು ಇಲ್ಲಿ ತನಕ. ಈಗ ಇಲ್ಲಿನ ಜರ್ನಿ ಏನ್ ಶುರು ಆಗುತ್ತೆ ನೋಡ್ರಿ, ಇದು ಪ್ಯೂರ್ ಸ್ಪಿರಿಚುವಲ್ ಎನರ್ಜಿ. ಹಾಗಾಗಿ ಇಲ್ಲಿ ಗುರು ಮಾತ್ರ ಇಲ್ಲಿ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಇದೆ. ಗುರುವಿನ ಮಾರ್ಗದರ್ಶನ ಇಲ್ಲದೇನೆ ಆಜ್ಞಾಚಕ್ರ ಆಗ್ಲಿ ಸಹಸ್ರಾರ ಆಗ್ಲಿ ಆಕ್ಟಿವೇಟ್ ಆಗೋದಿಲ್ಲ, ನೆನ್ಪಿಟ್ರಿ ಇದು ಮಾತು. ಗುರು ಅಂದ್ರೆ ವ್ಯಕ್ತಿ ಅಲ್ಲ, ಗುರು ಅಂದ್ರೆ ಶಕ್ತಿ, ಆಂತರಿಕವಾಗಿರುವಂತ ಒಂದು ಶಕ್ತಿ, ಒಂದು ಚೈತನ್ಯ ಶಕ್ತಿ ಇದೆ ನನ್ನ ಒಳಗೆ. ಅದು ಯಾವಾಗ ನನ್ಗೆ ಜಾಗೃತ ಆಗುತ್ತೆ ನೋಡ್ರಿ, ಅದಕ್ಕೆ ನಮ್ಮಂತವ್ರು ಏನ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರ ಅಷ್ಟೇ. ನೀವ್ ಹಿಂಗೂ ತಿಳ್ಕೊಬೇಡ್ರಿ ನಮ್ಮಂತವ್ರು ಯಾರೋ ಇದ್ರೆ ಆಕ್ಟಿವ್, ನೋ, ಹಂಗೇನಿಲ್ಲ. ಬಟ್ ನಿಮ್ಮೊಳಗೆ ಆ ಎನರ್ಜಿ ಗುರುತತ್ವ, ನಿಮ್ಮೊಳಗೂ ಗುರುತತ್ವ ಇದೆ. ಹಾಗಾಗಿ ಬಹಳ ಸಲ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂದ್ರೆ, ಇಂಥ ಸಮಯದಲ್ಲಿ ನಾವ್ ಅನ್ಕೋತೀವಿ ಯಾರೋ ಒಬ್ರು ವ್ಯಕ್ತಿ ಇರ್ತಾರ, ಅವ್ರು ನಮ್ ಗುರು ಆಗಿರ್ತಾರ, ಅವ್ರು ಆಕ್ಟಿವೇಟ್ ಮಾಡ್ತಾರ. ಅವ್ರು ಆಕ್ಟಿವೇಟ್ ಮಾಡೋದಿಲ್ಲ, ಅವ್ರು ಕೇವಲ ನಿಮ್ಗೆ ಗೈಡ್ ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಆಕ್ಟಿವೇಟ್ ಆಗೋದು ಯಾರಿಂದ ಅಂದ್ರೆ ಅದು ನಿಮ್ಮಿಂದನೇ ಆಗ್ತಾ ಇರುತ್ತೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಎಸ್. ಬಟ್ ಈ ಜರ್ನಿಯಲ್ಲಿ ನಮ್ಗೆ ಸಪೋರ್ಟ್ ಮಾಡೋದಕ್ಕಂತೂ ಯಾರಾದ್ರೂ ಒಬ್ರು ಬೇಕೇ ಬೇಕು. ಒಬ್ರೇ ಹೋರಾಟ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಹಾಗಾಗಿ ಇಲ್ಲಿನ ತತ್ವದ ಹೆಸರು ಬ್ರಹ್ಮ ತತ್ವ. ಆನಂತರ ಇದು ಆಜ್ಞಾಚಕ್ರ ತತ್ವ ಇದೆ ನೋಡ್ರಿ, ಅದು ಗುರು ತತ್ವ ಅಂತಿದೆ. ಹಿಂದೆ ಹೋಗಿ ಸ್ವಲ್ಪ ಅದನ್ನು ಬರೀ. ಇದು ಗುರು ತತ್ವ, ಇದು ಬ್ರಹ್ಮ ತತ್ವ. ಅದಾದ ನಂತರ ನಮ್ಮೊಳಗಿರುವಂತಹ 3 ನಾಡಿಗಳಿವೆ, ಪ್ರಮುಖ ನಾಡಿಗಳು 3. ಒಂದು ಇಡ, ಒಂದು ಪಿಂಗ್ಲ, ಮತ್ತೆ ಒಂದು ಸುಷುಮ್ನ ಅನ್ನುವಂತ 3 ನಾಡಿಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇವೆ. ಟೋಟಲ್ ಎಷ್ಟು ನಮ್ಮಲ್ಲಿ ನಾಡಿಗಳಿವೆ ಅಂದ್ರೆ 72,000 ನಾಡಿಗಳಿವೆ. 72,000 ನಾಡಿಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇವೆ ಅಂತ ಹೇಳಿ ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ ಪುಸ್ತಕದಲ್ಲಿ ಬರ್ದಿರುವಂತದ್ದಿದೆ. 72,000 ನಾಡಿಗಳಿವೆ ಅಂತ. ಆಮೇಲೆ ಜೈನ್ ಧರ್ಮದ ಕೃತಿಯಲ್ಲೂ ಸಮೇತ 72,000 ನಾಡಿಗಳಿವೆ ಅಂತ ಹೇಳಿ ಹೇಳಿದ್ದಿದೆ. ಬೌದ್ಧ ಧರ್ಮದಲ್ಲೂ ಸಮೇತ ಇದು ಮೆನ್ಷನ್ ಇದೆ, ನಾಡಿಗಳು ನಮ್ಮ ಶರೀರದಲ್ಲಿವೆ ಅಂತ. ಸೊ ನಾಡಿಗಳಂದ್ರೆ ಏನು ಅಂದ್ರೆ ಶಕ್ತಿಯನ್ನ ಸಂವಹನ ಮಾಡೋದು, ಎನರ್ಜಿಯನ್ನ ಏನ್ ಮಾಡುತ್ತೆ ಅಂದ್ರೆ ಎಲ್ಲಾ ಕಡೆಗೆ ಪಾಸ್ ಮಾಡುವಂತ ನರ ವ್ಯವಸ್ಥೆಯಲ್ಲಿ. ಅಲ್ಲೊಂದು ನರಗಳ ಒಳಗ ಎನರ್ಜಿಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಸ್ ಮಾಡೋದಕ್ಕೆ ಸಪೋರ್ಟ್ ಮಾಡೋ ಕೆಲಸ ಇರುತ್ತೆ ನಾಡಿಗಳದ್ದು. ಹಾಗಾಗಿ ಪ್ರಮುಖ ನಾಡಿಗಳು ನಮ್ಗೆ ಸ್ಪಿರಿಚುವಲ್ ನಲ್ಲಿ ಕಾರ್ಯ ಮಾಡುವಂತಹ ನಾಡಿಗಳು ಎಷ್ಟು ಅಂದ್ರೆ 3 ನಾಡಿಗಳು ಬರುತ್ತೆ. ಒಂದು ಇಡ, ಒಂದು ಪಿಂಗ್ಲ, ಮತ್ತೊಂದು ಸುಷುಮ್ನ ಅಂತ. ಎಸ್, ಒಂದು ಇಡ ಬರುತ್ತೆ, ಒಂದು ಪಿಂಗ್ಲ ಬರುತ್ತೆ, ಮತ್ತೊಂದು ಸುಷುಮ್ನ.
ಈಗ ಇಡ ಅನ್ನುವಂಥದ್ದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರ ನೆನ್ಪಿಡ್ರಿ, ಈಸಿ. ನಮ್ಮ ಶರೀರದ ಎಡಭಾಗದಿಂದ ಶುರುವಾಗೋ ನಾಡಿ ಇದೆ ನೋಡ್ರಿ, ಅದ್ರ ಹೆಸರು ಇಡ. ಎಡದಿಂದ ಶುರು ಆಗುತ್ತೆ ಇಡ. ಮತ್ತೆ ಬಲಭಾಗದಿಂದ ಶುರು ಆಗುತ್ತೆ ಪಿಂಗ್ಲ. ಈ ರೀತಿ ಹಾವಿನ ತರ ಬರುತ್ತೆ ಮೇಲೆ, ಸುರುಳಿ ಆಕಾರದಲ್ಲಿ. ನಿಮ್ಗೆ ಗೊತ್ತಲ್ಲ, ನಮ್ಮ ವೈದ್ಯಕೀಯ ಕ್ಷೇತ್ರದ ಸಂಕೇತ ಇದೆ ನೋಡ್ರಿ, ಅದು ನಾಡಿಗಳದೇ ಇದೆ. ಡಾಕ್ಟರ್ಸ್ ಸಿಂಬಲ್ಸ್ ಇವೆ ನೋಡ್ರಿ, ಬೇಕಾದ್ರೂ ಓದಾಗ ಪರೀಕ್ಷೆ ಮಾಡ್ರಿ. 2 ಹಾವುಗಳು ಒಂದಕ್ಕೊಂದು ಕನೆಕ್ಟ್ ಆಗಿದ್ದು ಅವ್ರ ಸಿಂಬಲ್ ಇದೆ ಹಾಸ್ಪಿಟಲ್. ನೀವು ಬೇಕಾದ ಪರೀಕ್ಷೆ ಮಾಡ್ರಿ, ಇಲ್ಲಾಂದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡ್ರಿ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ವೈದ್ಯಕೀಯ ಲೋಕನು ಸಮೇತ ನಂಬುತ್ತೆ ಚಿಕಿತ್ಸಾ ವಿಧಾನ ಅನ್ನುವಂಥದ್ದು ನಾಡಿಗಳ ಜೊತೆಗೆ ಕನೆಕ್ಟ್ ಇದೆ. ಹಾಗಾಗಿ ಈ ಎಲ್ಲಾ ಚಕ್ರಗಳನ್ನ ಆಕ್ಟಿವೇಟ್ ಮಾಡೋದ್ರ ಜೊತೆಗೆ ಅವುಗಳ ಎನರ್ಜಿಯನ್ನ ಮೇಲ್ಮುಖವಾಗಿ ತರೋದು ಯಾವುದು ಅಂದ್ರ ನಮ್ಮ ನಾಡಿಗಳು. ಈಗ ಮೂಲಾಧಾರ ಚಕ್ರದಲ್ಲಿ ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ನಾನ್ ಮೂಲಾಧಾರ ಚಕ್ರದಲ್ಲೇ ಉಳ್ದಿನ ಚಕ್ರಗಳು ಏನ್ ಮಾಡ್ತವೆ? ಶಕ್ತಿ ಎಲ್ಲ ಒಂದೇ ಕಡೆಗೆ ಹರಿಯೋದಕ್ ಶುರು ಆಯ್ತು ಅಂದ್ರ ಉಳಿದ ಚಕ್ರಗಳು ಏನಾಗುತ್ತೆ ಅಂದ್ರ ವೀಕ್ ಆಗೋದಕ್ ಶುರು ಆಗುತ್ತೆ, ನೆನ್ಪಿಡ್ರಿ. ಹಾಗಾಗಿ ನಾಡಿಗಳು ಏನ್ ಮಾಡುತ್ತೆ ಅಂದ್ರ ಎಲ್ಲೂ ಸಮೇತ ಎನರ್ಜಿ ಕಡಿಮೆ ಆಗ್ಲಾರ್ದಂಗ್ ಎಲ್ಲಾ ಕಡೆಗೂ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ಅದು ಇಡ ಅನ್ನುವಂಥದ್ದು ಎಡದಿಂದ, ಪಿಂಗ್ಲ ಅನ್ನುವಂಥದ್ದು ಬಲದಿಂದ, ಹಿಂಗ್ ಮಾಡ್ತಾ ಮಾಡ್ತಾ ಎಲ್ಲಿಗ್ ಬರುತ್ತೆ ಅಂದ್ರ ಇಲ್ಲಿ ಸಹಸ್ರಾರಕ್ಕೆ ಬರುತ್ತೆ. ನಮ್ಮ ಎರಡರ ಮಧ್ಯದಲ್ಲಿ ಒಂದು ನಾಡಿ ಬರುತ್ತೆ, ಅದು ಸುಷುಮ್ನಾ ನಾಡಿ. ಎಸ್, ಈ ಸುಷುಮ್ನಾ ನಾಡಿ ಅನ್ನುವಂಥದ್ದು ಎನರ್ಜಿಯನ್ನ ಮೇಲೆ ತರ್ತಾ 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 ಇಲ್ಲಿ ಒಂದು ನಾಡಿ ಬರುತ್ತೆ, ಅದ್ರ ಹೆಸರು ಬ್ರಹ್ಮನಾಡಿ ಅಂತ ಹೇಳಿ. ಇದಕ್ಕೆ ಬ್ರಹ್ಮ ತತ್ವ ಅಂತಾನು ಹೇಳ್ತಾರ. ಹಾಗಾಗಿ ಸುಷುಮ್ನಾ ನಾಡಿ ಕೊನೆಗೆ ಬಂದು ಬ್ರಹ್ಮನಾಡಿಯ ಜೊತೆಗೆ ಯಾವಾಗ ಕನೆಕ್ಟ್ ಆಗುತ್ತೆ ನೋಡ್ರಿ, ಅವಾಗ ಬರ್ಕೋರಿ ಮಾನವ ದೇವ ಮಾನವನಾಗುತ್ತಾನೆ. ದಯೆ, ಕರುಣೆ, ಪ್ರೀತಿ, ವಾತ್ಸಲ್ಯ, ಮಮತೆ ಇದೆಲ್ಲವೂ ಸಹಜವಾಗಿ ದಕ್ಕುತ್ತೆ ಮನುಷ್ಯನಿಗೆ. ಕಷ್ಟ ಪಡೋದು ಬೇಕಾಗಿಲ್ಲ. ಸಹಸ್ರಾರ ಚಕ್ರ ಯಾವಾಗ ಆಕ್ಟಿವೇಟ್ ಆಗುತ್ತೆ ನೋಡ್ರಿ, ಮನುಷ್ಯನಿಗೆ ಎಲ್ಲವನ್ನ ನೋಡಿ ಅವನು ವಿಭಿನ್ನವಾಗಿ ಯೋಚನೆ ಮಾಡ್ತಾನೆ. ಯಾವುದನ್ನ ಕುರಿತು ಬಹಳ ಉತ್ಸಾಹನು ತೋರೋದಿಲ್ಲ, ನಿರಾಸಕ್ತಿನೂ ತೋರೋದಿಲ್ಲ. ಅವನು ಏನ್ ಮಾಡ್ತಾನಂದ್ರೆ ಒಂದು ಹಂತದಲ್ಲಿ ಸಮಸ್ಥಿತಿಯಲ್ಲಿ ತನ್ನ ಮನಸ್ಥಿತಿಯನ್ನ ಇಡುವಲ್ಲಿ ಯಶಸ್ವಿ ಆಗ್ತಾನೆ ವ್ಯಕ್ತಿ. ಈಗ ನೋಡ್ರಿ, ನಾವು ಖುಷಿ ಆದಾಗ ಜಾಸ್ತಿ ನಗ್ತೀವಿ, ದುಃಖ ಹೆಚ್ಚಾದಾಗ ಹೈಪರ್ ಆಗಿ ಇನ್ನೊಂದಿಷ್ಟು ಟೆನ್ಷನ್ ಮಾಡ್ಕೋತೀವಿ. ಆದ್ರೆ ಯಾವಾಗ ಸಹಸ್ರಾರ ಬರುತ್ತೆ ನೋಡ್ರಿ, ವ್ಯಕ್ತಿ ಅಲ್ಲೋಲ ಕಲ್ಲೋಲ ಆಗೋದಿಲ್ಲ. ಮತ್ತೆ ನಿಮ್ಗೂ ಒಂದು ಸೂಚನೆನ ಹೇಳ್ತೀನಿ, ಜೀವನ ಅನ್ನುವಂಥದ್ದನ್ನ ನೀವು ಸಾಕ್ಷಿ ಭಾವದಿಂದ ನೋಡಿದಾಗ ಮಾತ್ರ ನೀವು ಅದನ್ನ ಅನುಭವಿಸೋದಕ್ಕೆ ಸಾಧ್ಯ ಇದೆ. ನೀವು ಒಳಗ್ ಇನ್ವಾಲ್ವ್ ಆಗೋದಕ್ಕೆ ಶುರು ಮಾಡಿದ್ರಿ, ಕಷ್ಟ ಇದೆ. ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ದ್ವೈತ ಮತ್ತು ಅದ್ವೈತ 2 ಸಿದ್ಧಾಂತಗಳು ನಮ್ ಜೊತೆಗಿವೆ. ಈಗ ಅದ್ವೈತ ಸಿದ್ಧಾಂತ ಏನ್ ಹೇಳುತ್ತೆ ಅಂದ್ರ, ಬ್ರಹ್ಮ ಬೇರೆ, ಜಗತ್ತು ಬೇರೆ, ಅದು ಬೇರೆ, ಇದು ಬೇರೆ. ಈಗ ಇನ್ನೊಂದು ಹೇಳುತ್ತೆ, ಬ್ರಹ್ಮ ಮತ್ತು ಜಗತ್ ಇಬ್ರು ನಾವು ಒಂದೇ ಇದ್ದೀವಿ. ಆದ್ರೆ ಯಾವಾಗ್ಲೂ ನೆನ್ಪಿಟ್ಕೋರಿ, ನಾನು ಮತ್ತು ಬ್ರಹ್ಮ ಇಬ್ಬರು ಇದ್ದಾಗ ಅಲ್ಲಿ ನಮ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ನಾವಿಬ್ರು ಬೇರೆ ಬೇರೆ ಅಂದಾಗ ಮನುಷ್ಯ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾನೆ. ಒಂದ್ ಮಾತು ಹೇಳ್ತೀನಿ ನೋಡ್ರಿ, ಈಗ ಒಂದ್ ಸಮುದ್ರ ಇದೆ ಅಂತ ತಿಳ್ಕೊರಿ. ಯಾರಾದ್ರೂ ಸಮುದ್ರ ನೋಡಿದ್ರಿ? ಸಮುದ್ರ ನೋಡಿದ್ರು, ದೊಡ್ಡ ಸಮುದ್ರ, ನದಿ ಇಲ್ಲ, ಸಮುದ್ರ, ಭೋರ್ಗೆರೆಯುವ ಸಮುದ್ರ ನೋಡಿದ್ರಿ? ರಾಮೇಶ್ವರ ಅಲ್ಲಿ ಇಲ್ಲಿ ಹೋದಾಗ ನೀವು ನೋಡಿರ್ಬೋದು. ಓಕೆ, ನೀವು ಸಮುದ್ರದ ದಡಕ್ಕೆ ಕೂತೀರಿ, ಅದ್ರ ದಡದಲ್ಲಿ ಅದು ಬಹಳ ಸುಂದರ ಅನಿಸುತ್ತೆ. ಆ ಭೋರ್ಗರೆಯುವ ಸಮುದ್ರ ನಿಮ್ಗೆ ರೋಮಾಂಚನ ಕೊಡುತ್ತೆ, ವಾವ್ ಫೀಲ್ ಮಾಡುತ್ತೆ. ಫೋಟೋ ತಗೋತೀವಿ, ವಿಡಿಯೋ ತಗೋತೀವಿ, ಕೇಳ್ಬೇಡ್ರಿ. ಆ ಕಡೆ ಸೂರ್ಯ ಬರ್ತಾ ಇದ್ದಾನೆ, ಅಲ್ಲಿರುವಂತಹ ಎಲ್ಲಾ ಜಲಚರಗಳು ಮೇಲೆ ಬರ್ತಾ ಇವೆ, ಅಲೆಗಳು ಬಂದು ಅಪ್ಪಳಿಸ್ತಾ ಇವೆ. ಆ ಸೌಂಡ್ ಇದೆ ನೋಡ್ರಿ, ಸೌಂಡ್ ನಮಗ್ ಬಹಳ ಖುಷಿ ಕೊಡುತ್ತೆ. ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ನಾವು? ನಾನ್ ಬೇರೆ ಇದ್ದೀನಿ, ಸಮುದ್ರ ಬೇರೆ ಇದೆ. ಹಂಗಾಗಿ ನಾವಿಬ್ರು ಬಹಳ ಖುಷಿಯಾಗಿದ್ದೀವಿ. ಸಮುದ್ರ ತನ್ನ ಪಾಡಿಗೆ ತಾ ಇದೆ, ನಾನ್ ನನ್ನ ಪಾಡಿಗೆ ನಾನಿದ್ದೀನಿ, ದ್ವೈತದೊಳಗಿದ್ದೀನಿ. ಒಂದ್ ವೇಳೆ ಅಪ್ಪಿ ತಪ್ಪಿ ಯಾರಾದ್ರೂ ಹಿಂದಿಂದ ಬಂದ್ ಹಿಂಗ್ ಒಳಗ್ ಹಾಕ್ಬಿಟ್ರ ನನಗ್, ಈಗ ವಾವ್ ಫೀಲ್ ಆಗುತ್ತೇನ್ ಹೇಳಿ? ನನ್ಗಂತೂ ಆಗೋದಿಲ್ಲ.
ಮತ್ ಅಲೆಗಳು ಅದೇ ಇದೆ, ಸಮುದ್ರನೂ ಅದೇ ಇದೆ, ಮೇಲ್ನೂ ಸೂರ್ಯೋದಯ ಕಾಣ್ತಾ ಇದ್ದಾನೆ, ಅವೆಲ್ಲ ಜೀವರಾಶಿಗಳು ಒಳಗ್ ಓಡಾಡ್ತಾ ಇವೆ, ಎಲ್ಲ ಸೇಮೇ ಇದೆ. ನಾನೇನಿದ್ದೀನಿ ವಿಲ ವಿಲ ಒದ್ದಾಡ್ಲತ್ತೀನಿ, ಯಾವಾಗ ಯಾವಾಗ ಹೊರಗ್ ಬರ್ತೀನಿ, ನಾನ್ ಸಾಯ್ತೀನಿ ಅಂತ ನಾನ್ ಚಡ್ಪಡಿಸ್ತಾ ಇದ್ದೀನಿ. ಹಾಗಾಗಿ ನೆನ್ಪಿಡ್ರಿ, ನಾನು ಮತ್ತು ನನ್ನ ಸಂಸಾರ ಏನ್ ಲೈಫ್ ಮಾಡ್ತಾ ಇದೀವಿ ನೋಡ್ರಿ, ನಾವಿಬ್ರು ಒಂದೇ ಅದ್ರ ಸಮುದ್ರದಾಗ ಬಿದ್ರಿ ಹೈರಾಣ ಆದ್ರಿ ಅಂತ ತಿಳ್ಕೊರಿ. ನೀವು ಗೊತ್ತಾಗ್ತಾ ಇದೆ ನಿಮ್ಗ? ಹಲೋ, ತಿಳಿತಾ ಇದ್ದೇನಾ? ನಾನಿದ್ರೆ ನನ್ ಮನೆ, ನಾನಿದ್ರೆ ಸಂಸಾರ ಆಗುತ್ತೆ, ನಾನ್ ಇಲ್ಲ ಅಂದ್ರೆ ಏನು ಆಗೋದಿಲ್ಲ. ಅದ್ವೈತ ಟೆನ್ಷನ್ ಮಾಡ್ಕೊಳಕ್ ಶುರು ಮಾಡ್ತ್ರಿ, BP ಹೆಚ್ಚಾಗುತ್ತೆ, ಶುಗರ್ ಹೆಚ್ಚಾಗುತ್ತೆ. ನೋ, ದ್ವೈತಕ್ ಬರ್ರಿ. ನಾನು ಬೇರೆ, ನನ್ ಪರಿವಾರ ಬೇರೆ, ನಾನು ಅದ್ರ ಒಂದು ಭಾಗ ಇದ್ದೀನಿ. ನಾನು ಇರೋ ತನಕ ಮಾಡೋದಿದೆ, ಇದೇನಾ ಇಲ್ಲ ಹೇಳ್ರಿ? ಇವತ್ತಿಗೆ ಹೇಳ್ರಿ, ನೀವು ಯಾರ್ ಬಿಟ್ಟು ಹೋದ್ರು ಸಂಸಾರ ಜೀವನ ನಿಂತಿದೇನು ಹೇಳ್ರಿ ನನಗ್ ಬೇಕಾ? ಭೂಮಿ ಮೇಲೆ ನಡೀತಾ ಇರುವಂತ ಕೆಲ್ಸಗಳು ನಡೀತಾ ಇವೇನಾ? ನಾನು ಅದೇ ಅಂತೀನಿ, ಶ್ರೀದೇವಿ ಹೋಗೋರ್ ಇಲ್ಲ ಅಂದ್ರೆ ನಡೆಯುತ್ತೆ, ಮತ್ ಚೆನ್ನಾಗ್ ನಡಿಬಹುದು. ಯಾರಿಗ್ ಗೊತ್ತು? ಯಾರಿಗ್ ಗೊತ್ತು ಹೇಳ್ರಿ? ನಾವೊಂದ್ ಹಂತಕ್ಕೆ ತಂದು ಬಿಟ್ಟು ಹೋಗಿರ್ತೀನಿ, ಮಾಡೋರು ಇದಕ್ಕಿಂತ ಏನೋ ಬೆಸ್ಟ್ ಮಾಡ್ಬೋದಲ್ಲ. ಸೊ ಹಾಗಾಗಿ ಯಾವಾಗ್ಲೂ ಹೇಳ್ತೀನಿ ನೋಡ್ರಿ, ನೀವೆಷ್ಟು ಅಟ್ಯಾಚ್ಮೆಂಟ್, ದುಃಖದ ಕಾರಣ ಅಟ್ಯಾಚ್ಮೆಂಟ್, ನೀವೆಷ್ಟು ಅಟ್ಯಾಚ್ಮೆಂಟ್ ನಲ್ಲಿ ಇರ್ತೀರಿ ನೋಡ್ರಿ, ಅಷ್ಟು ದುಃಖ 100% ಆಗುತ್ತೆ. ಹಾಗಾಗಿ ಬರ್ಕೊಡ್ರಿ, ನಿಜವಾದ ಸನ್ಯಾಸತ್ವ ಅಂದ್ರ ಇದ್ದು ಇಲ್ಲದಂತೆ, ಮಾಡಿ ಮಾಡದಂತೆ, ನೋಡಿ ನೋಡದಂತೆ ಈ ಸ್ಥಿತಿಯಲ್ಲಿರೋದು. ಹಾಗಾಗಿ ನಮ್ ಸುತ್ತ ಸನ್ಯಾಸತ್ವ ಸ್ವೀಕಾರ ಮಾಡಿ ಸಂಸಾರಿಗಳ ಮನಸ್ಥಿತಿ ಇರುವಂತವರು ನಮ್ ಸುತ್ತ ಇದ್ದಾರೆ, ಸಂಸಾರಸ್ಥರಾಗಿ ಸನ್ಯಾಸಿಗಳ ತರ ಡಿಟ್ಯಾಚ್ ಆದವರು ನಮ್ ಸುತ್ತ ಇದ್ದಾರೆ. ಈಗ ಹೇಳ್ರಿ, ರಿಯಲ್ ಸನ್ಯಾಸಿಗಳು ಯಾರಿದ್ದಾರೆ? ಯಾರಿದ್ದಾರೆ ಹೇಳ್ರಿ? ಸೊ ಹಾಗಾಗಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಡ್ರಿ, ನಿಮ್ಮ ಡಿಟ್ಯಾಚ್ಮೆಂಟ್ ಇದೆ ನೋಡ್ರಿ, ಅದು ನಿಮ್ಗೆ ಬಲ ಕೊಡುತ್ತೆ, ಶಕ್ತಿ ಕೊಡುತ್ತೆ, ಇನ್ನೂ ಎಕ್ಸ್ಟ್ರಾ ಎನರ್ಜಿ ಕೊಡುತ್ತೆ. ನೀವು ಅದನ್ನ ಸಂಭಾಳಿಸೋದಕ್ಕೆ ಸಾಧ್ಯ ಇದೆ. ಈ ಎಕ್ಸಾಂಪಲ್, ಮನೇಲಿ ಪರಿವಾರದವ್ರಿಗೆ ಯಾರಿಗೂ ಆರಾಮಿಲ್ಲ, ನೀವು ಟೆನ್ಷನ್ ತಗೊಂಡ್ರಿ ಅಂದ್ರೆ ಅವ್ರಿಗೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಆಗುತ್ತಾ ನಿಮ್ಗೆ? ಹೇಳ್ರೊಳಿ, ಯಾರು ಭಾರಿ ದೊಡ್ಡ ಭಯಂಕರ ಟೆನ್ಷನ್ದೊಳಗಿದ್ದೀರಿ, ಮನೇಲಿ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಆಗಿದೆ, ನೀವು ಅವ್ರಿಗೆ ಚಿಕಿತ್ಸೆ ಕೊಡಿಸ್ಬೋದಾ? ಇಲ್ಲ, ನಿಮ್ಗೆ ಒಯ್ದು ಆ ಹಾಸ್ಪಿಟಲ್ನಾಗ ಅಡ್ಮಿಟ್ ಮಾಡ್ಬೇಕಾಗುತ್ತೆ. ಫಸ್ಟ್ ನೀವು ಸ್ಟ್ರಾಂಗ್ ಇದ್ರ ಅವ್ರಿಗೆ ಚಿಕಿತ್ಸೆನೂ ಕೊಡ್ತೀರಿ, ಅವ್ರಿಗೆ ಸಮಾಧಾನನೂ ಹೇಳ್ತೀರಿ, ಅವ್ರಿಗೆ ಧೈರ್ಯನೂ ಹೇಳ್ತೀರಿ, ಬಂದವ್ರಿಗೂ ನಿಭಾಯಿಸ್ತೀರಿ. ಇದನ್ನ ನೀವು ಕಲಿಬೇಕಾಗಿರುವಂತ ದೊಡ್ಡ ಪಾಠ ಇದೆ ರೇಖಿಯಲ್ಲಿ. ಇದಕ್ಕೆ ನಾವು ಶರಣತ್ವ ಅಂತೀವಿ. ಬರ್ಕೋರಿ, ಶರಣತ್ವ ಅಂದ್ರ ಇದ್ದು ಇಲ್ಲದಂತೆ, ಮಾಡಿ ಮಾಡದಂತೆ, ನೋಡಿ ನೋಡದಂತೆ, ಆಗಿಯೂ ಆಗದಂತೆ, ಈ ರೀತಿಯ ಭಾವ ಇದೆ ನೋಡ್ರಿ. ಇಲ್ಲಿ ಪರಮಾತ್ಮನ ಜೊತೆಗೆ ಕನೆಕ್ಷನ್ ನಡೆಯುತ್ತೆ ನೋಡ್ರಿ. ಈ ಸ್ಥಿತಿಗೆ ಬಂದಾಗ ನಮ್ಮ ಒಳಗೆ ಹೆವಿನೆಸ್ ಎಲ್ಲಿ ಇರುತ್ತೆ ಹೇಳ್ರಿ? ನನ್ಗಂತೂ ಅನ್ಸೋದಿಲ್ಲ. ತಲೆ ಭಾರ ಯಾಕಾಗುತ್ತೆ ಹೇಳು? ಎಲ್ಲ ನಾನೇ ಮಾಡ್ಬೇಕಾದ್ರೆ ಮತ್ ಬರುತ್ತೇನೆ, ಅದು ಎಲ್ಲ ತಲೆ ಮೇಲೆ ಬರುತ್ತೆ. ನೋ, ಎಲ್ಲ ಮಾಡೋನು ಅವನಿದ್ದಾನೆ. ನಿಮ್ಗೆ ರೇಖಿ ಲೆವೆಲ್ 1 ಹೇಳುವಾಗ ಹೇಳಿದ 3 ಪ್ರಕಾರದ ಜನ ಇರ್ತಾರ, ಯಾರ್ಯಾರಿಗೆ ನೆನ್ಪಿದೆ? 1ನೇದವ್ರು ಎಲ್ಲ ನಾನೇ ಮಾಡ್ತೀನಿ, ನನಗ್ ಬಿಟ್ಟು ಯಾರು ಮಾಡೋರಿಲ್ಲ. 2ನೇದೆಲ್ಲ ಪರಮಾತ್ಮ ಮಾಡ್ತಾನ, ನಾನಿಲ್ಲಿ ನಿಮಿತ್ತ. 3ನೇದವ್ರು ಒಂದ್ಸಲ ಹಂಗ ಒಂದ್ಸಲ ಹಿಂಗ, ಈ ರೀತಿ ಇರ್ತೀವಿ ನಾವ್ ಅಂತ ಹೇಳಿದ್ದೆ, ನೆನ್ಪಿದೆ? ಈಗ ಬರ್ಕೊಡ್ರಿ, ನೀವು ಸುಖಿ ಆಗಿರ್ಬೇಕಂದ್ರೆ 2ನೇ ಲೆವೆಲ್ಗೆ ಬರ್ರಿ. ಮಾಡೋನೆಲ್ಲ ಅವನೇ ಇದ್ದಾನೆ, ನಾನ್ ನಿಮಿತ್ತಿದ್ದೀನಿ. ಮತ್ತಿದು ಸತ್ಯನೂ ಕೂಡ ಇದೆ ಹೇಳ್ರಿ. ನೀವು ಇಷ್ಟು ದೊಡ್ಡ ಕರ್ನಾಟಕದೊಳಗ ಇಷ್ಟು ಜನಸಂಖ್ಯೆ, ಕೋಟ್ಯಾಂತರ ಜನಸಂಖ್ಯೆಯಲ್ಲಿ ಇವತ್ ನಾವು 47 ಮೆಂಬರ್ಸೇ ಒಂದ್ ಕಡೆ ಕುಂತೀವಂದ್ರ ಯಾವ ಶಕ್ತಿ ಕೆಲಸ ಮಾಡ್ತಾ ಇದೆ ಹೇಳ್ರಿ ನನ್ಗೆ? ಯಾರ್ ಹೇಳಿನ 1 ನಿಮಿಷ ಕೇಳಕ್ ರೆಡಿ ಇಲ್ಲ ನಮ್ಮಲ್ಲಿ. ನಮ್ ಫ್ಯಾಮಿಲಿ ಮೆಂಬರ್ಸೇ ನಾವ್ ಹೇಳಿನ ಕೇಳಕ್ ತಯಾರಿಲ್ಲ. ಇದಾರೇನ್ ಹೇಳ್ರಿ ನನ್ಗೆ? ನೀವ್ ಹೇಳ್ರಿ ಯಾರಾದ್ರೂ, ಮೇಡಮ್ ನಾ ಏನ್ ಹೇಳ್ತೀನಿ ಅದೇ ಆಗಲ್ಲ ಹಂಗ. ಆದ್ರೆ ಇವತ್ ನಾನ್ ಹೇಳೋದನ್ನ ನೀವು ಕೇಳ್ತಾ ಇದ್ದೀರಿ ಅಂದ್ರೆ ಒಂದ್ ಶಕ್ತಿ ಕೆಲಸ ಮಾಡ್ತಾ ಇದೀವಿ. ಇದು ಮನುಷ್ಯರ ಕೆಲಸ ಇಲ್ಲೇ ಇಲ್ಲ, ಇದು ಪರಾತ್ಪರ ಶಕ್ತಿಯ ಕೆಲಸ ಇದೆ. ಈ ಸ್ವಭಾವ ಯಾವಾಗ ನಿಮ್ಮಲ್ಲಿ ಬರುತ್ತೆ ನೋಡ್ರಿ, ನಿಮ್ಮಲ್ಲಿ ಒಂದು ಮಹಾ ಪರಿವರ್ತನೆ ಘಟಿಸುತ್ತೆ. ಅದಕ್ಕೆ ಎನ್ಲೈಟನ್ಮೆಂಟ್ ಅಂತಾರೆ. ನಿಮ್ಮೊಳಗಿನ ಬೆಳಕು ನಿಮ್ಗೆ ಅರ್ಥ ಆಗುತ್ತೆ, ನಿಜತ್ವ ಸತ್ಯ ಅನ್ನುವುದು ಗೊತ್ತಾಗುತ್ತೆ. ಅವಾಗ ಮನುಷ್ಯ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ, ಸಾಕ್ಷಿಯಾಗಿ ನೋಡ್ತಾನೆ. ಆಗ ಯಾವಾಗ್ಲೂ ನೆನ್ಪಿಡ್ರಿ, ಜೀವನದಲ್ಲಿ ದುಃಖ ಬಂದಾಗ ಬೇಕಾದ್ರೆ ಬರ್ಕೋರು, ನನ್ ಸ್ವಭಾವ ಹೇಳ್ತೀನಿ, ಜೀವನದಲ್ಲಿ ದುಃಖ ಬಂದಾಗ ಸಾಕ್ಷಿಯಾಗಿ ನೋಡೋದಕ್ಕೆ ಕಲೀರಿ, ಸುಖ ಬಂದಾಗ ಅದನ್ನ ಅನುಭವಿಸೋದಕ್ಕೆ ಕಲೀರಿ. ಇವ್ 2 ಸ್ವಭಾವ ನೀವ್ ಕಲ್ತೀರಿ ನೋಡ್ರಿ, ಬಹಳ ಅದ್ಭುತ ನಿಮ್ ಜೀವನ ಆಗುತ್ತೆ.
ನಾನಂತೂ ಹಿಂಗೆ, ನನ್ ಸ್ವಲ್ಪ ಏನಾದ್ರೂ ಬಂತ ನೋಡ್ತೀನಿ ಅಷ್ಟೇ. ಮತ್ತೆ ಎಲ್ಲದಕ್ಕೂ ತನ್ನದೇ ಆದ ಆಯುಷ್ಯ ಇದೆ, ನೆನ್ಪಿಡ್ರಿ. ಯಾವ ರೀತಿ ಮನುಷ್ಯರಿಗೆ ಆಯುಷ್ಯ ಇದೆ ನೋಡಿ, ಸಮಸ್ಯೆಗಳಿಗೆ ಆಯುಷ್ಯ ಇದೆ. ಇವತ್ ಬರುತ್ತೆ, ಸ್ವಲ್ಪ ದಿನ ನಿಲ್ಲುತ್ತೆ, ಮತ್ತೆ ಹೋಗ್ಬಿಡುತ್ತೆ. ಅದು ನೋಡ್ತಾ ಇರೋದು, ವೇಟ್ ಅಂಡ್ ವಾಚ್. ಬಂದಿದೆ, ನಡೀತಾ ಇದೆ, ಎಲ್ಲಿ ತನಕ ಇರುತ್ತೆ ಸಹನ್ ಮಾಡ್ಕೊಳ್ಳೋದಷ್ಟೇ, ನೋಡೋದಷ್ಟೇ. ಇದು ಬಂದಿದೆ ಅಂತ ಹೇಳಿ ನಾನು ಏನಾದ್ರೂ ಹೈಪರ್ ಅದ ಟೆನ್ಷನ್ ಮಾಡ್ಕೊಲಿಕ್ ಶುರು ಮಾಡ್ದ ನೋಡ್ರಿ, ನಂದು ಬ್ಯಾಲೆನ್ಸ್ ಇದೆ ನೋಡ್ರಿ, ಅದು ಆಟೋಮೆಟಿಕ್ ತಪ್ಪುತ್ತೆ. ಹಾಗಾಗಿ ಸಾಕ್ಷಿಯಾಗಿ ನೋಡೋದಿದೆ ನೋಡ್ರಿ, ಇದು ಬ್ರಹ್ಮ ತತ್ವದ ಕೆಲಸ ಇದೆ. ಅದಾದ ನಂತರ ಬರ್ಕೋರಿ, ಇಲ್ಲಿ ಇಬ್ಬರು ದೇವತೆಗಳು ಕೆಲಸ ಮಾಡ್ತಾರ, ರಾಹು ಮತ್ತು ಕೇತು. ರಾಹು ಯಾವಾಗ್ಲೂ ಬರ್ಕೋರಿ, ರಾಹು ಇದ್ದಾನ್ ನೋಡ್ರಿ, ಅವನು ನಮ್ಮ ವಯಸ್ಸಿನ 40ನೇ ವಯಸ್ಸಿನ ತನಕ ನಮ್ ಜೊತೆಗೆ ಇದ್ದಿರ್ತಾನ. ರಾಹು 40 ಇಯರ್ ಬಾಡಿ ಏಜ್, ಶಾರೀರಿಕ ವಯಸ್ಸು 40 ಆಗೋ ತನಕ ರಾಹು ಯಾವಾಗ್ಲೂ ನಮ್ ಜೊತೆಗಿರ್ತಾನ. 40ರ ನಂತರ ಕೇತು ನಮ್ ಜೊತೆಗೆ ಕನೆಕ್ಟ್ ಆಗಿರ್ತಾನೆ. ಹಾಗಾಗಿ ಇಲ್ಲಿ ಕೆಲವೊಂದು ಸ್ವಭಾವಗಳು ಇದ್ದಿರುತ್ತೆ. ಈ ರಾಹು ಇದರ ಅರ್ಥ ಏನು ಅಂದ್ರೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು, ಏಕಾಗ್ರತೆ ಇಲ್ಲದಿರುವುದು, ಬಹಳಷ್ಟು ಜೀವನದಲ್ಲಿ ಸೋಲೋದು, ಬಹಳ ಸಂಘರ್ಷ ಮಾಡೋದು, ಹೋರಾಟ ಮಾಡೋದು, ಇದೆಲ್ಲ 40 ವಯಸ್ಸಿನ ತನಕನೇ ಇರುತ್ತೆ. ನಿಮ್ಗೆಲ್ಲ ಗೊತ್ತಲ್ಲ. 40 ಇಯರ್ ಆದ್ಮೇಲೆ ಜೀವನ ಒಂದ್ ಸ್ಥಿತಿಗೆ ಬಂದಿರುತ್ತೆ. ಯಾರ್ಯಾರಿಗೆ ಗೊತ್ತಿದೆ? 40ರ ತನಕ ಜೀವನ ಒಂದ್ ಸ್ಥಿತಿಗೆ ಬರೋದಿಲ್ಲ, ಬರೀ ಹೊಯ್ದಾಟ ಬಡದಾಟ ಹೋರಾಟನೇ ನಮ್ ಜೊತೆಗೆ. 40 ಆದ್ಮೇಲೆ ಒಂದ್ ಹಂತಕ್ಕೆ ಬರುತ್ತೆ ಜೀವನ. ಆ ಹಂತಕ್ಕೆ ಬಂದಾಗ ರಾಹು ಸೈಲೆಂಟ್ ಆಗಿರ್ತಾನ, ಕೇತು ಕೆಲಸ ಶುರು ಆಗುತ್ತೆ. ಕೇತು ಅಂದ್ರೆ ಯಾರು ಅಂದ್ರೆ ಬೌದ್ಧಿಕ ಶಕ್ತಿ. ಹೆಚ್ಚಿಗೆ ಬೌದ್ಧಿಕ ಶಕ್ತಿ ಜಾಸ್ತಿ ಆಗುತ್ತೆ, ಅನುಭವ ಜಾಸ್ತಿ ಆಗುತ್ತೆ, ಏಕಾಗ್ರತೆ ಇರುತ್ತೆ, ಏನ್ರ ಮಾಡ್ಬೇಕಂದ್ರ ಮಾಡೋ ಸಾಮರ್ಥ್ಯ ವ್ಯಕ್ತಿಯಲ್ಲಿ ಬರುತ್ತೆ. ಹಾಗಾಗಿ ಇವರಿಬ್ಬರು ಅವರದೇ ಆಗಿರುವಂತ ಎನರ್ಜಿಯ ಜೊತೆಗೆ ನಮ್ಮಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮತ್ ಇವ್ರು ಹಿಂಗೆ ಹಾವಿದ್ದಂಗ ಅಂತ ಹಿಂಗೆಲ್ಲ ತಿಳ್ಕೊಬೇಡ್ರಿ, ಎನರ್ಜಿಗಳಷ್ಟೇ ಇವು, ತಿಳಿತಾ? ಈ ನಮ್ಮಲ್ಲೇ ಇಷ್ಟೆಲ್ಲಾ ಬಾಡಿದಾಗ ಹೆವಿ ಅದ, ಮತ್ತೆ ಹಾವು ತೇಳು ಇಟ್ಕೊಂಡು ಏನ್ ಮಾಡೋರಿದ್ರಿ? ಹಂಗೇನ್ ಇರೋದಿಲ್ಲ. ಜಸ್ಟ್ ಪಿಕ್ಚರ್ಗಳು ತೋರ್ಸೋ ಕಾರಣ ಏನು ಅಂದ್ರ ಅದ್ರ ಎನರ್ಜಿಯನ್ನ ತೋರ್ಸೋದಕ್ಕೆ ಇದೆಲ್ಲ ಬಂದಿರುವಂತ. ಎಸ್. ಅದಾದ ನಂತರ ಇಲ್ಲೊಂದು ಮುದ್ರೆ ಬರುತ್ತೆ, ಮಹಾಮಯೂರಿ ಮುದ್ರೆ. ಬಹಳ ಈಸಿ ಆಗಿರುವಂತ ಮುದ್ರೆ. ಎಲ್ಲಾನು ಜೋಡಿಸ್ಬೇಕು, ಕೊನೆ ಬೆರಳಿದೆ ನೋಡ್ರಿ, ಅದು ಟಚ್ ಮಾಡ್ಬೇಕು, ಲಾಸ್ಟ್ ಬೆರಳು. ಮಹಾಮಯೂರಿ ಮುದ್ರೆ. ಎಸ್. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ, ಇದು ಪ್ಲೇಸ್ ಎಲ್ಲಿ ಅಂದ್ರೆ ನಮ್ ಬಾಡಿ ಮೇಲೆ, ಇಲ್ಲಿ ತಲೆ ಇದೆ ನೋಡ್ರಿ, ತಲೆ ಭಾಗದ, ಶರೀರದ ಮೇಲೆ ಅಂತ ಹೇಳ್ತಾರೆ. ಎಸ್. ಅದ್ರ ನಂತರ ಇದ್ರ ಕೆಲಸ ಬರ್ಕೋರಿ, ಎಲ್ಲದಕ್ಕಿಂತ ಜಾಸ್ತಿ ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತೆ ಭಾವನಾತ್ಮಕವಾಗಿ ವರ್ಕ್ ಲೋಡ್ ಜಾಸ್ತಿ ಇರೋದು ಯಾರಿಗೆ ಅಂದ್ರೆ ಸಹಸ್ರಾರ ಚಕ್ರಕ್ಕೆ. ನೆನ್ಪಿಡ್ರಿ, ಬಹಳ ವರ್ಕ್ ಲೋಡ್ ಇದೆ ಇದಕ್. ನೀವ್ ನೋಡ್ರಿ, ಕಾಲಿಗೆ ಇರುವೆ ಕಚ್ಚಿದ್ರು ಮೆಸೇಜ್ ಇಲ್ಲೇ ಹೋಗುತ್ತೆ, ಇದು ಕೈ ಸಂದೇಶ ಕೊಡುತ್ತೆ, ಹೋಗಲಿ ತಕ್ಷಣ 1 ಸೆಕೆಂಡ್ ಅಲ್ಲಿ ಎಲ್ಲಾ ಪ್ರೊಸೆಸ್ ಮುಗಿಯುತ್ತೆ. ಯಾರ್ ಮಾಡ್ತಾರ? ಸಹಸ್ರಾರ. ಹಾಗಾಗಿ ಬರ್ಕೋರಿ, ನಮ್ಮ ಶರೀರದ 80 ಬಿಲಿಯನ್ ನರಯುಹಗಳಿಗೆ ಸಹಸ್ರಾರ ಚಕ್ರ ಕಂಟ್ರೋಲ್ ಮಾಡುತ್ತೆ. ನಿಮ್ಗೆ ಗೊತ್ತಿರ್ಲಿ, 80 ಬಿಲಿಯನ್ದೊಳಗ್ ಒಂದೇ ನರ್ವಸ್ ಸಿಸ್ಟಮ್ ಆ ಕಡೆ ಈ ಕಡೆಗಾದ್ರ ಮೈಂಡ್ ಏನಾಗುತ್ತೆ ಅಂದ್ರ ಬ್ಲಾಕ್ ಆಗ್ಬಿಡುತ್ತೆ. ಒಂದೇ ಬ್ಲಡ್ ಕ್ಲಾಟ್ ಆಗೋದಂತ ಹೇಳ್ತಾರೆ ನೋಡ್ರಿ, ಅಲ್ಲಿಂದಲ್ಲೇ ಎಲ್ಲಾ ಸ್ಟಕ್ ಆಗ್ಬಿಡುತ್ತೆ. ಒಂದೂ ಇಲ್ಲ ಅಂದ್ರೆ ನಡೆಯೋದಿಲ್ಲ ನಮ್ ಶರೀರ, ಅಷ್ಟು ಕೆಲಸ ಮಾಡುತ್ತೆ ಇದು. ಅದಾದ ನಂತರ ನೆಕ್ಸ್ಟ್ ಮತ್ತೆ ವರ್ಕ್ ಬರ್ಕೋರಿ, 60 ಟ್ರಿಲಿಯನ್ ಸೆಲ್ಸ್ ಗಳಿಗೆ ಅಂದ್ರೆ ಜೀವಕೋಶಗಳಿಗೆ ಇದು ಕಾರ್ಯ ಹಂಚಿಕೆ ಮಾಡುತ್ತೆ. ಇಲ್ಲಿರುವಂತಹ ಜೀವಕೋಶಗಳು, ಕಣ್ಣಿನ ಹತ್ರ ಇರುವಂತಹ ಜೀವಕೋಶಗಳು ಕಣ್ಣಿಂದ ಈ ಕೆಲಸ ಮಾಡ್ರಿ. ಪ್ರತಿಯೊಂದು ಪಾರ್ಟ್ಸ್ ಗಳಲ್ಲಿರುವಂತ ಸೆಲ್ಸ್ ಗಳಿಗೆ ಏನ್ ಮಾಡುತ್ತೆ ಅಂದ್ರ ಕಾರ್ಯವನ್ನ ಹಂಚುತ್ತೆ ಇದು. ಯಾರು? ಸಹಸ್ರಾರ. ಎಸ್. ಅದಾದ ನಂತರ ಬರ್ಕೋರಿ, ಯಾರ ಸಹಸ್ರಾರ ಚಕ್ರ ಆಕ್ಟಿವೇಟ್ ಇರುತ್ತೆ ನೋಡ್ರಿ, ಅವರು 24x7 ಪರಮಾತ್ಮನೊಂದಿಗೆ ಸಂಪರ್ಕವನ್ನ ಸಾಧಿಸ್ತಾರೆ. ಮತ್ತೆ ನೆನ್ಪಿಟ್ಕೋರಿ, ಅವರ ವಾಕ್ಯಗಳೆಲ್ಲ ಮಹಾವಾಕ್ಯ ಆಗುತ್ತೆ. ಯಾರ ಸಹಸ್ರಾರ ಚಕ್ರ ಆಕ್ಟಿವೇಟ್ ಇರುತ್ತೆ ನೋಡ್ರಿ, ಅವ್ರ ನಾಲಿಗಿಲಿಂದ ಏನ್ ಹೇಳ್ತಾರ ನೋಡ್ರಿ, ಅದೆಲ್ಲ ಸತ್ಯ ಆಗುತ್ತೆ. ಇದು ನನ್ನ ಅನುಭವ ಹೇಳ್ತಾ ಇದ್ದೀನಿ.
ಏನು ಹೇಳಿ ಅದು ಸತ್ಯ ಆಗುತ್ತೆ. ಅಷ್ಟು ಎನರ್ಜಿ ಇವ್ರ ಹತ್ರ ಕನೆಕ್ಟ್ ಆಗಿರುತ್ತೆ. ಅದಾದ ನಂತರ ಬರ್ಕೋರಿ, ನಮ್ಮ ಶರೀರದ 114 ಚಕ್ರಗಳನ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ. 114 ಚಕ್ರಗಳನ್ನ ನಮ್ಮ ಶರೀರದಲ್ಲಿ ಇದು ಬ್ಯಾಲೆನ್ಸ್ ಮಾಡುತ್ತೆ. ಅದರ ನಂತರ 72,000 ನಾಡಿಗಳಿಗೂ ಇದು ಬ್ಯಾಲೆನ್ಸ್ ಮಾಡುತ್ತೆ. ನಮ್ಮ ಶರೀರದಲ್ಲಿರುವಂತ 72,000 ನಾಡಿಗಳು, ಅದರಲ್ಲಿ ಪ್ರಮುಖ 3 ನಾಡಿಗಳ ಬಗ್ಗೆ ನಾನು ನಿಮ್ಗೆ ಹೇಳಿನಿ. ಅಷ್ಟು ಏನ್ ಮಾಡುತ್ತೆ, ಇದು ಬ್ಯಾಲೆನ್ಸ್ ಇಡುತ್ತೆ. ಎಸ್. ಅದಾದ ನಂತರ ಯಾರ್ದು ಬ್ಯಾಲೆನ್ಸ್ ಇರೋದಿಲ್ಲ, ಸಹಸ್ರಾರ ಚಕ್ರ ಯಾರ್ದು ಆಕ್ಟಿವೇಟ್ ಇರೋದಿಲ್ಲ ನೋಡ್ರಿ, ಅವ್ರಿಗೆ ದೇವರ ಮೇಲೆ ನಂಬಿಕೆ ಇರೋದಿಲ್ಲ. ಆಜ್ಞಾ ಚಕ್ರದ್ದೇ ಸೇಮ್ ಫ್ರೀಕ್ವೆನ್ಸಿ ಇಲ್ಲಿ ವರ್ಕ್ ಮಾಡುತ್ತೆ. ಆಮೇಲೆ ಯಾರ್ದು ಆಕ್ಟಿವೇಟ್ ಆಗುತ್ತೆ ನೋಡ್ರಿ, ಅವ್ರು ಯಾರಿಗೂ ಆಶೀರ್ವಾದ ಮಾಡ್ತಾರೆ ನೋಡ್ರಿ, ಅವ್ರದ್ದು ಒಳ್ಳೇದಾಗುತ್ತೆ. ನಿಮ್ಗೆ ಗೊತ್ತಿರ್ಲಿ, ಹಿಂದೆ ನೀವು ಕೇಳಿರ್ಬೋದು, ಬಹಳ ಜನ ಶರಣರು ಮಹಾತ್ಮರು ಇವತ್ ಮಳೆ ಬರುತ್ತೆ ಅಂದ್ರೆ ಮಳೆ ಬಂದಿದ್ದಿದೆ, ಗೊತ್ತಲ್ಲ ನಿಮ್ಗೆ. ಇವತ್ತಿಗೆ ಅವ್ರದೆಲ್ಲ ಮಂದಿರಗಳಿವೆ. ಇವತ್ ಮಳೆ ಬರುತ್ತೆ ಅಂದ್ರೆ ಬರುತ್ತೆ. ಆ ಹೆಣ್ಮಗಳಿಗೆ 40 ವಯಸ್ಸಾಗಿದೆ, 40-45 ಆಗಿದೆ, ಹೋಗಿ ನಮಸ್ಕಾರ ಮಾಡ್ತಾಳ, ನನಗ್ ಮಕ್ಕಳಿಲ್ಲ. ಮಕ್ಕಳಾಗುತ್ತೆ, ಹೋಗ್ ನೀನು ಅಂದ್ರೆ ಮಕ್ಕಳಾಗಿದ್ದು ಇದೆ. ಚಮತ್ಕಾರ. ರೀಸನ್ ಏನು ಅಂದ್ರೆ ಚಕ್ರಗಳ ಬ್ಯಾಲೆನ್ಸ್ ಇರುತ್ತೆ. ನೆನ್ಪಿಟ್ಕೋರಿ, ನೀವು ರೇಖಿ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ರಿ. ನೀವು ಯಾರ ತಲೆ ಮೇಲೆ ಕೈ ಇಡ್ತೀರಿ ನೋಡ್ರಿ, ಅವ್ರೆಲ್ಲರೂ ಉದ್ಧಾರ ಆಗ್ತಾರ. ನಾನ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ನೀವು ಬೇಕಾದ್ರೆ ಮಾಡಿ ನೋಡ್ರಿ. ನೀವು ಪ್ರಾಕ್ಟೀಸ್ ಮಾತ್ರ ಅಷ್ಟು ಮಾಡ್ಬೇಕು, ನಿಮ್ ಎನರ್ಜಿ ಮಾತ್ರ ಜಾಸ್ತಿ ಮಾಡ್ತಾ ಇರ್ಬೇಕಷ್ಟೇ. ನೀವು ಯಾರ್ದು ಹೇಳ್ತೀರಿ ನೋಡ್ರಿ, ಇವ್ರದ್ದು ಒಳ್ಳೇದಾಗುತ್ತೆ ಅಂದ್ರೆ ಒಳ್ಳೇದಾಗುತ್ತೆ, ಇವ್ರದ್ದು ಹಿಂಗ ಆಗುತ್ತೆ ಅಂದ್ರೆ ಹಂಗ ಆಗುತ್ತೆ, ನಮ್ದಂತೂ ಆಗುತ್ತೆ ನೋಡಿ. ನಾನು ಏನು ಹೇಳ್ತೀನಿ ನೋಡ್ರಿ, ಇದು ಆಗುತ್ತೆ ಅಂದ್ರೆ ಅದು ಆಗುತ್ತೆ. ಅದು ಯಾಕಾಗುತ್ತೆ ಹೆಂಗಾಗುತ್ತೆ ನನ್ಗೆ ಗೊತ್ತಿಲ್ಲ, ಬಟ್ ಆಗುತ್ತೆ. ಅದು ವಿಶ್ವಾಸ ನನಗಿದೆ. ರೀಸನ್ ಏನು ಅಂದ್ರೆ ನಮ್ಮ ಸಹಸ್ರಾರ ಚಕ್ರ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ನೀವು ಅಫರ್ಮೇಶನ್ಸ್ ಮೇಲೆ ಹೆಚ್ಚಿಗೆ ಫೋಕಸ್ ಮಾಡ್ರಿ, ಇದು ಇನ್ನೂ ನಿಮ್ಗೆ ಎನರ್ಜಿ ಕೊಡುತ್ತೆ. ಎಸ್. ಅದಾದ ನಂತರ ಬರ್ಕೋರಿ, ಗ್ರಾಟಿಟ್ಯೂಡ್. ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಹೇಳೋದು ಕಲೀರಿ. ನೀವು ನಮ್ಮ ಗ್ರ್ಯಾಂಡ್ ಮಾಸ್ಟರ್ ಬ್ಯಾಚಿಗೆ ಬರ್ರಿ, ಪ್ರತಿ ದಿನಾನು ಥ್ಯಾಂಕ್ ಯು ವಿಡಿಯೋಗಳು ಬರುತ್ತೆ ನಮ್ಮ ಲೆವೆಲ್ 3 ನಲ್ಲಿ. ಪ್ರತಿದಿನ ಅವ್ರದೆಲ್ಲ ಶೇರಿಂಗ್ ನಡೆಯುತ್ತೆ. ಅವ್ರ ಮನೆಯಲ್ಲಿ ಏನಾರ ಘಟನೆ ಆಯ್ತು ಅದೆಲ್ಲಾನು ನಮ್ಗೆ ಮೆಸೇಜ್ ಮಾಡ್ತಿರ್ತಾರೆ. ನಮ್ದು ಗ್ರೂಪ್ ಆಕ್ಟಿವಿಟಿ ಗ್ರೂಪ್ ನಲ್ಲಿ ಬಹಳ ಗ್ರಾಟಿಟ್ಯೂಡ್ ಬರುತ್ತೆ. ನೀವ್ ಎಷ್ಟೆಷ್ಟು ಧನ್ಯತಾ ಭಾವ ಇಡ್ತೀರಿ ನೋಡ್ರಿ, ಅಷ್ಟಷ್ಟು ಪರಮಾತ್ಮ ನಿಮ್ಗೆ ಸಪೋರ್ಟ್ ಮಾಡ್ತಾನೆ. ಇದ್ರ ಹಿಂದೆ ಒಂದು ಸೈನ್ಸ್ ಇದೆ. ಎಸ್. ಅದಾದ ನಂತರ ನಾಡಿ ಅಂತೂ ಹೇಳಿ ನಾನು, ಇಡ, ಪಿಂಗ್ಲ ಮತ್ತೆ ಸುಷುಮ್ನಾ ನಾಡಿಗಳು. ಎಸ್. ಸೊ ಇಷ್ಟು ನಿಮ್ಗೆ ಚಕ್ರಗಳ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ಅನ್ಕೊಂಡಿನಿ. ಸೊ ಯಾವ್ದು ಬೋನಸ್ ನಲ್ಲಿತ್ತು ಮತ್ತೆ ರಿಕಾರ್ಡೆಡ್ ಕೋರ್ಸ್ ಇತ್ತು, ಅದು ಸಮೇತ ನಿಮ್ಗೆ ಕವರ್ ಮಾಡಿ ನಾನು. ಎಕ್ಸ್ಟ್ರಾ ಹೋಗ್ಲಿ 4-5 ದಿವಸ ಏನ್ ಮಾಡೋದು ಅಂತ. ಓಕೆನಾ. ಸೊ ಇವತ್ತಿಗೆ ನಮ್ಮ ಚಕ್ರ ಬ್ಯಾಲೆನ್ಸಿಂಗ್ ಕುಂಡಲಿನಿ ಅವೇಕ್ನಿಂಗ್ ಕೋರ್ಸ್ ಇತ್ತು ನೋಡ್ರಿ, ಇವತ್ತಿಗಿದು ಕ್ಲಿಯರ್ ಆಗ್ತು. ನಾಳೆಯಿಂದ ನಿಮ್ಗೆ ನೇರವಾಗಿ ನಾವು ಸಿಂಬಲ್ಸ್ ಗಳ ಬಗ್ಗೆ ಮಾತಾಡ್ತೀವಿ. ಓಕೆನಾ. ಆ ನಂತರ ದೀಕ್ಷೆ ಇದೆ ನೋಡ್ರಿ, ನೀವು ಸ್ವಲ್ಪ ಗಡ್ಬಡ್ ಮಾಡೋದ್ ಬಿಡ್ರಿ. ನಿಮ್ಗ್ ಚಂದ ಕಲಿಸಿ ದೀಕ್ಷೆ ಬೇಕಾ, ಏನಿಲ್ಲ ಹೆಂಗಾರ ಮಾಡಿ ಎತ್ತಾರ ಮಾಡಿ ನಾನು ಫೀಸ್ ಬಂದದ ಅಂತೇಳಿ ನಿಮ್ಗೆ ದೀಕ್ಷೆ ಬೇಕು, ನಂಗೆ 2ರಲ್ಲಿ ಒಂದ್ 4-5 ದಿವಸ ಆ ಕಡೆ ಈ ಕಡೆ ಆದ್ರೂ ವ್ಯತ್ಯಾಸ ಆಗಲ್ಲ ಅಂತ ಅನ್ಕೊಂಡಿನಿ. ಇನ್ ಯಾರ MLA MP ಸೀಟ್ ಮೇಲಿಂದ ಎದ್ದು ಬಂದಿರಿ ಹಂಗಾರ ಇರ್ಲಾಕಿಲ್ಲ ಅಂತ ಅನ್ಕೊಂಡಿನಿ. ರಿಲ್ಯಾಕ್ಸ್ ಆಗಿ ಕಲೀರಿ. ನೀವ್ ಎಷ್ಟು ಲರ್ನಿಂಗ್ ಮಾಡ್ತೀರಿ ನೋಡ್ರಿ, ಅಷ್ಟು ನಿಮ್ಗೆ ರಿಸಲ್ಟ್ ಬರುತ್ತೆ. ಹಾಗಾಗಿ ಹೆಚ್ಚು ಕಡಿಮೆ ಇನ್ನೂ ಆಗುತ್ತೆ. ನನಗೆ ಟೈಮ್ ಬೇಕು. ನನ್ ಸಿಂಬಲ್ಸ್ ಬಂದೀನಿ ಅಂದ್ರೆ ಅಲ್ಲಿ ನನ್ಗದು ಟೈಮ್ ಬೇಕು. ಆಮೇಲೆ ನಿಮ್ಗೆ ಸೆಲ್ಫ್ ಹೀಲಿಂಗ್ ಕಲಿಸ್ಬೇಕು, ಅದರ್ಸ್ ಹೀಲಿಂಗ್ ಕಲಿಸ್ಬೇಕಿನ್ನ ನಾನು. ಆಮೇಲೆ ನೀವು ಅವರನ್ನ ಕನೆಕ್ಟ್ ಮಾಡೋದಿದೆ, ಇನ್ನೊಬ್ರು ಅವರನ್ನ ಓದೋದಿರುತ್ತೆ. ಪ್ರತಿಯೊಂದು ಬಹಳ ಕೆಲಸ ಇದೆ ನನ್ಗಿನ್ನ ವರ್ಕ್. ಹಾಗಾಗಿ ಮೇಡಮ್ 114,000 ಬ್ಯಾಲೆನ್ಸ್. ನೀವು ಎಲ್ಲರಿಗೂ ಹೇಳ್ತೀನಿ ನೋಡ್ರಿ, ಇದು ಚಕ್ರ ಬ್ಯಾಲೆನ್ಸಿಂಗ್ ಸೆಷನ್ ಅಲ್ಲ, ಇದು ರೇಖಿ ನಡೀತಾ ಇರೋದು. ರೇಖಿಯಲ್ಲಿ ಯಾವ ಚಕ್ರದಲ್ಲಿ ಏನ್ ಕೆಲಸ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಚಕ್ರ ಬ್ಯಾಲೆನ್ಸಿಂಗ್ ನಿಮ್ಗಿಲ್ಲ ಇದು ಕೋರ್ಸ್, ಗೊತ್ತಾಯ್ತಾ. ಅಲ್ಲಿ ಕುಂಡಲಿನಿ ಅವೇಕ್ನಿಂಗ್ ನಾನೇನ್ ಇದು ಕಳ್ಸಿನ್ ನೋಡ್ರಿ ರಿಕಾರ್ಡಿಂಗು, ಅದು ತೆಗೀರಿ, ಅಲ್ಲಿ ಮೆಡಿಟೇಷನ್ ಸಿಗುತ್ತೆ, ಇಲ್ಲಿ ಸಿಗೋದಿಲ್ಲ ನಿಮ್ಗೆ. ತಿಳಿತಾ. ನಿಮ್ಗೆ ಡಬಲ್ ಇನ್ಕಮ್ ಇದೆ ಇದ್ರಲ್ಲಿ. ಏನು ಅಂದ್ರೆ ಒಂದ್ ಇಲ್ಲೂ ಹೇಳ್ತಾ ಇದ್ದೀನಿ, ಒಂದ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದು ಇದೆ, ಅದನ್ನ ನೀವು ಫಾಲೋ ಮಾಡಿ, ಅಲ್ಲಿ ನಿಮಗೆ ಮೆಡಿಟೇಷನ್ ಸಿಗುತ್ತೆ. ಮೂಲಾಧಾರದ್ದು ಇದೆ, ಸ್ವಾದಿಷ್ಠಾನದ್ದು ಇದೆ, ಅದು ಬಹಳ ಡೆಪ್ತ್ ಆಗಿ ಒಂದ್ ದಿನಕ್ಕೆ ಒಂದೇ ಚಕ್ರವನ್ನ ಮಾಡಿರುವಂತ ವಿಡಿಯೋ ಇದೆ. 2 ದಿನದ್ದು ಮತ್ತೆ ಬೇಸಿಕ್ ಅನ್ನು ಟೋಟಲ್ 10 days ಇದೆ ನೋಡ್ರಿ, ಅದು ಆಫರ್ ನಲ್ಲಿ ಇದೆ.
ಮತ್ತದು ಆ ಕೋರ್ಸಿಗೆ ಪ್ರತಿ ಸಲ 10,000 ರೂಪಾಯಿ ತಗೋತೀವಿ ನಾವು. ನಿಮ್ಮ ರೇಖಿಗಿಂತ ಜಾಸ್ತಿ ಅಡ್ಮಿಷನ್ ಬಂದಿರುತ್ತೆ ಅಲ್ಲಿ ನಮ್ಗೆ. ಹಾಗಾಗಿ ಅವುಗಳನ್ನ ನೀವು ನೋಡ್ರಿ, ಸರಿಯಾಗಿ ಕಲೀರಿ, ಅರ್ಥ ಮಾಡ್ಕೊಡ್ರಿ. ಮತ್ತೆ ನೆನ್ಪಿಡ್ರಿ, ಅರ್ನಿಂಗ್ ಏನಾದ್ರೂ ಗಳಿಸ್ಬೇಕು ಅಂದ್ರೆ ಮೊದಲು ನೀವು ಕಲಿಬೇಕು. ಕಲಿಕೆ ಇದೆ ನೋಡ್ರಿ, ಅದು ಗಳಿಕೆಯ ಮೂಲ ಇದೆ. ಮೊದಲು ಲರ್ನಿಂಗ್ ಮಾಡ್ರಿ, ಆಮೇಲೆ ಅರ್ನಿಂಗ್ ಆಗುತ್ತೆ. ಅರ್ನಿಂಗ್ ಅಂದ್ರೆ ಬರೀ ದುಡ್ಡೇ ಅಲ್ಲ, ನಿಮ್ ಸ್ವಭಾವದಲ್ಲಿ ಚೇಂಜ್ ಆದ್ರೂ ಅರ್ನಿಂಗ್ ಶುರು ಆಯ್ತು ಅಂತ ಅರ್ಥ. ಗೊತ್ತಾಗ್ತಾ ಇದೆನಾ? ಹಿಂದೆ ಬಾಳ ಏಕ್ದಮ್ ಟೆನ್ಷನ್ ಬರ್ತೈತಿ, ಈಗ ನೀವು ರಿಲ್ಯಾಕ್ಸ್ ಇದ್ರಿ ಅಂದ್ರ ಶ್ರೀಮಂತರ ಆಗಿರಿ ಅಂತ ಅರ್ಥ. ಸಣ್ಣ ಪುಟ್ಟ ಮಾತಿಗೆ ಅವಾಗೆಲ್ಲ ಹಂಗ ಹೆಂಗ ಆಗುತ್ತೆ ಅಂತ ದುರ್ಗಾದೇವಿ ಅವತಾರ ತಗೊಳ್ಳೋರೆಲ್ಲ ಸಮಾಧಾನ ಅಕ್ಕಮಾದೇವಿ ಆಗಿರಿ ಅಂದ್ರ ಗಳಿಕೆ ಮಾಡ್ಲತ್ತೀರಿ ಅಂತ ಅರ್ಥ. ತಿಳಿತಾ ಇದೆನಾ? ರಾತ್ರಿ 12 ಗಂಟೆಗೆ ಮನೆಗ್ ಬರ್ಲಾರ್ದ್ರು ಗಪ್ಚಿಪ್ 8 ಗಂಟೆಗೆ ಬರ್ತಾ ಇದ್ದೀರಿ ನಮ್ಮ ಅಣದೇರೆಲ್ಲ ಅಂದ್ರ ಗಳಿಕೆ ಶುರುವಾಗಿದೆ ಅಂತ ಅರ್ಥ. ಇಲ್ಲಾಂದ್ರೆ ನೀವು ಮನೆಗೆ ತರೋದ್ ಭಾರಿ ದೊಡ್ಡ ಕೆಲಸ ಇದೆ, ಗೊತ್ತಿರ್ಲಿ. ಒಟ್ಟು ಈಜಿ ಬರೋರಲ್ಲ ನೀವು. ಏನ್ ದೊಡ್ಡ ಕಾರ್ಬಾರ್ ಎಲ್ಲ ಹೊರಗ್ ನಿಮ್ದು, ದೊಡ್ಡ ದೊಡ್ಡ ಮಹಲವ ನೋಡ್ರಿ ನಿಮ್ದು ಎಲ್ಲ. ಯಾಕೆ ಗೊತ್ತಿಲ್ಲ ನಮ್ಗೆ ಯಾಕ ಅಂತ ಹೇಳಿ. ಮನೆಗ್ ಬರೋದಂದ್ರೆ ಗಂಡ್ ಮಕ್ಳಿಗೆ ಭಾರಿ ಕಷ್ಟ. 5 ಗಂಟೆಗೆ ಡ್ಯೂಟಿ ಮುಗೀತದ, ಆದ್ರೆ ಮನೆಗೆ ಮಾತ್ರ 10ಕ್ಕೆ ಬರೋದು. ಈಗಿಂತವೆಲ್ಲ ವೇಸ್ಟ್ ಟೈಮ್ ಹೋಗ್ಬಿಟ್ಟವಲ್ಲ. ಈಗ ನೋಡ್ರಿ ಒಳಗ್ ಹೆಂಗ್ ಎಳಿತಾ ಸೆಳಿತಾ ಇದ್ದು. 9 ಆಯ್ತಂದ್ರೆ ಎಲ್ಲೋ ಎದ್ದೋ ಬಿದ್ದು ಮನಿಗ್ ಬಂದಿರ್ತೀರಿ. ಕ್ಲಾಸ್ ಇದೆ. ನನಗನ್ನಿಸ್ತದ ನೀವು ಮಾಡೋ ಕೆಲ್ಸಕ್ಕಿಂತ ನಾನು ಎನರ್ಜಿ ಕೆಲಸ ಮಾಡ್ತಾ ಇದ್ದೇನಾ? ಮತ್ತೆ ನಮ್ ಹೆಣ್ಣು ಮಕ್ಳಿಗೆ 6,000 ವ್ಯಾಲ್ಯೂ ಇದೆ, ಗಂಡ್ ಮಕ್ಳಿಗೆ ಏನ್ ಲೆಕ್ಕ ಇಲ್ಲ. ಹಿಂಗ್ 6,000 ಹೋಗಿರ್ತಾವ. ದುಡ್ಡು ಮ್ಯಾಟರ್ ಇರೋದಿಲ್ಲ ಗಂಡ್ ಮಕ್ಳಿಗೆ, ಆದ್ರೂ ಕೂಡ್ತಾ ಇದ್ದಾರೆ ಪಾಪ ಎಲ್ಲಾರು. ಹಿಂಗಾಗಿ ನಾನ್ ಅನ್ನೋದೇನು ಸರಿಯಾಗಿ ಕಲೀರಿ, ಸರಿ ಅರ್ಥ ಮಾಡ್ಕೊರಿ. ಮತ್ತೆ ಈ ಅವಕಾಶ ಮತ್ತೆ ಸಿಗೋದಿಲ್ಲ. ಸಿಗುತ್ತೇನ್ ಹೇಳ್ರಿ? ಮತ್ತೆ ರೇಖಿ ಲೆವೆಲ್ 2 ಮತ್ ಬರ್ತೀನಿ ಅಂದ್ರೆ ಮತ್ತೆ 6 ಕಟ್ರಿ ಅಂತೀವಿ ನಾವು. ಈಗ ಮುಂದಿನ ಬ್ಯಾಚ್ನವ್ರಿಗೆ 8 ಇದೆ ನಮ್ದೀಗ. 8,000 ಮತ್ತೆ 8ಕ್ಕೆ ರೆಡಿ ಇರ್ರಿ ನೀವು. ಇಲ್ಲಾಂದ್ರೆ ಬಂದಿರಿ, ಸರಿಯಾಗಿ ಕಲೀರಿ ಅಂತೀನಿ. ಓಕೆನಾ? ಸೊ ಎಲ್ಲರಿಗೂ ಕ್ಲಾಸ್ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಮತ್ತೆ ಇನ್ನೊಂದೇನು ಅಂದ್ರೆ ಇನ್ನು 4 ಸೀಟ್ ನಿಮ್ಗೆ ಕೊಡೋದಕ್ಕೆ ನಮ್ಮ ಹತ್ರ ಅವಕಾಶ ಇದೆ. 6 ಜನ ಅಂತೂ ಬಂದಿದ್ದಾರೆ. ಯಾರಿಗ್ ಬೇಕೋ ಅವ್ರು 1,999 ಅನ್ನ ಪೇ ಮಾಡಿ 3 days ನ ಸೆಷನ್ ಅಲ್ಲಿ ಅಟೆಂಡ್ ಆಗ್ಬೋದು. ಮತ್ತೆ ಇದ್ರದ್ದು ದೊಡ್ಡ ಬೆನಿಫಿಟ್ ಏನು ಅಂತ ಹೇಳಿ ಹೇಳ್ತೀನಿ. ನಿಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಏನಾದ್ರೂ ಟರ್ನ್ ಆಗಿ ಡೆಪ್ತಿಗೆ ಹೋದಾಗ, ಅಂದ್ರೆ ಅಲ್ಫಾ ಬೀಟಾ ಗಾಮಾ ಥೀಟಾ ಅನ್ನುವಂತ ಲೇಯರ್ಸ್ ಗಳಿರುತ್ತೆ. ಆ ಲೇಯರಿಗೆ ಹೋದಾಗ ಸಂಕಲ್ಪಗಳು ಸಿದ್ಧಿಯಾಗುತ್ತೆ. ನಮ್ಗೆ ಆ ಎನರ್ಜಿ ಸಿಗುತ್ತೆ. ಇದೇ ಟ್ರೈನಿಂಗ್ ನಾನು 3.5 ಲಕ್ಷ ಕೊಟ್ಟಿದ್ದು. ಇವತ್ತು ಅದೇ ಟ್ರೈನಿಂಗ್ 12,000 ಕೊಡ್ತಾ ಇದೀವಿ ನಾವು. ಆಮೇಲೆ ಎಲ್ಲಾ ಖರ್ಚು ವೆಚ್ಚ ಸಲುವಾಗಿ 12,000 ತಗೊಳ್ಳೋದು. ಊಟ ತಿಂಡಿ ಸರ್ಟಿಫಿಕೇಟ್ ಇರುತ್ತೆ, ಟ್ರೈನಿಂಗ್ ಇರುತ್ತೆ, ಎಲ್ಲ ಟೀಮ್ ಇರುತ್ತೆ, ಖರ್ಚು ವೆಚ್ಚ ಇರುತ್ತೆ. ಆಮೇಲೆ ಬೀದರ್ ಟ್ರಿಪ್ ಇದೆ, ಬಹಳ ಇದೆ. ಮೊದಲು ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಓಕೆನಾ? ಎಸ್. ಸೊ ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ. ಯಾವಾಗ್ಲೂ ಖುಷಿಯಾಗಿರ್ರಿ, ನಗ್ತಾ ಇರ್ರಿ. ಇವತ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಲೈಫ್ ಜೀವನ ಅಂದ್ರೆ ಏನು. ಹಂಗಾಗೆಲ್ಲ ನಂದು ಬಿಡ್ರಿ. ನಂದೇನಿಲ್ಲ, ನಾನಿಲ್ಲ. ನೆನ್ಪಿಡ್ರಿ, ನಂದು ಹೋಗೋದು ಬಹಳ ದೊಡ್ಡ ಮಾತಿದೆ. ನಂದೇ ಇಲ್ಲಿಗೆ ಹೊರಗೆ ಹೋದ್ರೆ ಜ್ವರ ಬಂದು ಅಂದ್ರೆ ತೆಗಿಬೇಕು ಹೆಂಗ ನಂಗೆ ಗೊತ್ತಿಲ್ಲ. ನಂದೇ ಶರೀರ ನೋಡ್ರಿ, ನಂದೇ ಬಾಡಿನಾಗ ನನ್ ಕಂಟ್ರೋಲ್ ಮಾಡ್ಲಿಕ್ಕೆ ನನ್ನ ಹತ್ರ ರಿಮೋಟ್ ಕಂಟ್ರೋಲ್ ಇಲ್ಲ. ಮತ್ತೆ ಉಳ್ದಿಂದ ಹೆಂಗ್ ನಂದಿರುತ್ತೆ ಹೇಳ್ರಿ? ನಂದೇನು ಇಲ್ಲ, ಎಲ್ಲ ಅವಂದಿದೆ. ನಾವೆಲ್ಲ ಸೇವೆ ಮಾಡ್ಲಿಕ್ಕೆ ಬಂದಿವ್, ಮಾಡೋಣ ಅಷ್ಟೇ. ನಾನಂತೂ ಇಷ್ಟೇ ತಿಳ್ಕೊಂಡಿ. ಲೈಫ್ ಅಂದ್ರೆ ಇಷ್ಟೇ ನನ್ ಪ್ರಕಾರ. ಇದ್ದೀನಿ, ಖುಷಿಯಾಗಿರು. ಮತ್ ನಮ್ಮಲ್ಲಿ ಟೆನ್ಷನ್ ನನಗೆ ನಡೆಯಂಗಿಲ್ಲ. ಬಹಳ ಖುಷಿಯಾಗಿರ್ತೀನಿ ನಾನು. ಯಾವಾಗ್ಲೂ ಹ್ಯಾಪಿನೆಸ್ ನನ್ಗೆ ಫೀಲ್ ಆಗುತ್ತೆ. ಇದನ್ನ ಕಲಿಯೋ ಪ್ರಯತ್ನವನ್ನ ಮಾಡ್ರಿ. ಓಕೆನಾ? ಸೊ ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್.